ರಾಜಮಂತ್ರಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನೀತಿಗೆ ಸ್ವಾಧ್ಯಾಯ ಮೋಕ್ಷ ಅಧಿಕಾರದ 2ನೇ ಮಂಗಲ ಕಲಶ ಪ್ರಜ್ಞಾಚೇತ್ರೀಷಿತೇಯಂ ಕಥಮಪಿ ನಿಪುಣೈ ಪಾತಿತಾ ಸಾವಧಾನೈ ಸೂಕ್ಷ್ಮೇತಂ ಸಂಧಿವಂದೇ ನಿಪತತಿ ರಭಸಾತ್ ಆತ್ಮಕರ್ಮೋಭಯಸ್ಯ ಆತ್ಮಾನಂ ಮಗ್ನಮಂತಃ ಸ್ಥಿರವಿಶದಲಸಃ ಧಾಮ್ನಿ ಚೈತನ್ಯಪೂರೇ ಬಂಧಂ ಚಾಜ್ಞಾನಭಾವೇ ನಿಯಮಿತಮವಿತಃ ಕುರ್ವತಿ ಭಿನ್ನ ಭಿನ್ನವು. ರಭಸಾತ್ ಅಷ್ಟ ಅಲ್ಲ, ರಭಸಾತ್ ಬೇಕಾದ ಉಚ್ಚಾರಣೆ ಅಥವಾ ಬುದ್ಧಿಯೊಳಗೆ ಬೇಕು. ರಭಸಾತ್ ಆತ್ಮಕರ್ಮೋಭಯಶ್ಯ. ಆಮೇಲೆ ಸ್ಥಿರ ವಿಷಧ ಲಸತ್ ಧಾಮ್ನಿ ಹೀಗೆ ಲಸತ್ ಅರ್ಧ ಆಗ್ತಿದೆ, ಆಮೇಲೆ ಧಾಮ್ನಿ ಆಗ್ತಿದೆ. ಅಲ್ಲೂ ರಭಸಾತ್ ಅರ್ಧ ಆಗ್ತಿದೆ, ಆತ್ಮ ಆಗ್ತಿದೆ. ಸೂಕ್ಷ್ಮೆ ಅಂತಃ ಸಂಧಿ ಅಲ್ಲಿ ಸ್ಪಷ್ಟ ಅವಗ್ರಹಣ ಐತಲ್ಲ, ಆದ್ರ ಬುದ್ಧಿಯೊಳಗಿರ್ತಿದೆ, ಉಚ್ಚಾರದೊಳಗೆ ಅಂದ್ರೆ ನಾವು ರಾಗವಾಗಿ ಅನ್ನೋ ಹೇಳದೊಳಗೆ ಬರುವುದಿಲ್ಲ. ಅದು ಆದ್ರೆ ಬಿಡಿಸಿ ಅನ್ಬೇಕಾದ್ರೆ ಅಥವಾ ನಮ್ಗೆ ತಿಳ್ಕೊಂಡು ಅನ್ಬೇಕಾದ್ರೆ ಸೂಕ್ಷ್ಮೇ ಅಂತಃ ಸಂಧಿ ಬಂಧೆ ಈಗ ಅಂದ್ರೆ ಅದ್ರ ಉಚ್ಚಾರಣೆ ಬಿಡಿಸ್ಬೇಕು. ರಭಸ ಇಷ್ಟ ಕೇಳ್ಬರ್ತೀವಿ ನಮ್ಗೆ, ಉಚ್ಚಾರ ಕೇಳ್ಬಾರ್ದು. ರಭಸ ಬೇಕು. ಸ್ಥಿರ ವಿಷದ ಲಸತ್ ಧಾಮ್ನಿ. ಧ ಡಬಲ್ ಐತಲ್ಲ, ಒಂದು ತ ಹೋಗ್ತಿದೆ, ಗದಬಾದೇಶ ಸಂಧಿ ಇರ್ತೇನಿಲ್ಲ, ಕ ಗ ಬರ್ತಿದೆ, ತಗದ ಬರ್ತಿದೆ, ಗದಬಾದೇಶ ನಿಪುಣೈ. ಹೇಗಿದೆ ಪ್ರಜ್ಞೆಯ ಚೇಣವು? ನಿಪುಣೈ ಕಥಂ ಅಪಿ ಪಾತಿತ. ಆತ್ಮಾನುಭವದಲ್ಲಿ ಪ್ರವೀಣರಿರುವಂಥ ಯಾವ ಸಮ್ಯಕ್ ದೃಷ್ಟಿ ಜೀವರುಗಳಿದ್ದಾರೆ, ಅವರ ಮೂಲಕ ಸಂಸಾರದ ನಿಕಟತೆಯಂಥ ಕಾಲಲಬ್ಧಿಯು ಪ್ರಾಪ್ತವಾಗಿರುವುದರಿಂದ ಸ್ವರೂಪದಲ್ಲಿ ಅಪ್ಪಳಿಸುವುದರಿಂದ ಪ್ರವೇಶಿಸುತ್ತದೆ. ಸಮ್ಯಕ್ ದೃಷ್ಟಿ ಅದರ, ಅದರ ಸಮ್ಯಕ್ ದೃಷ್ಟಿ ಇದ್ದ ಅದರೊಳಗೆ ಪ್ರವೀಣ ಅದರ. ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನದಿಂದ ಹಿಡಿದು 4 ಗತಿಯಲ್ಲಿ ಜೀವದವ್ರೆ. ಆದ್ರೆ ಪ್ರವೀಣ ಅಂದ್ರೆ ಏನ? 6ನೇ ಗುಣಸ್ಥಾನದಿಂದ ಕ್ಷಣಕ್ಕೆ 7ರೊಳಗೆ ಹೋಗುವಂಥ ಪುರುಷಾರ್ಥವುಳ್ಳವರು, ಪಾರಂಗತ ಇದ್ದಾರೆ. ಒಂದು ಮಾತು. 2ನೇದು ಮತ್ತೊಂದೇನು ಹೇಳಿದ್ರು? ಸಂಸಾರದ ನಿಕಟತೆಯಂಥ ಕಾಲಲಬ್ಧಿ. ಸಂಸಾರದ ದಡ ಅತ್ಯಂತ ನಿಕಟ ಅಂದ್ರೆ ಈಗ ಒಂದು 4 ಸಲ ಹೋಗ್ತಾರೆ, 7ನೇ ಗುಣಸ್ಥಾನಕ್ಕೆ, 6ಕ್ಕೆ ಬರ್ತಾರೆ, 7ಕ್ಕೆ ಹೋಗ್ತಾರೆ. ಒಮ್ಮೆ ಇದ್ದಕ್ಕಿದ್ದ ಹಾಗೆ ಹೊರಟು ಹೋಗ್ಬಿಡ್ತಾರೆ. ಅಷ್ಟು ಸಮೀಪ 7ಕ್ಕೆ ಹೋಗಿರ್ತಾರಲ್ಲ ಅವ್ರಿಗೆ ಅಷ್ಟು ಸಮೀಪ ಇದೆ, ಅಥವಾ 6ರಿಂದ 7ಕ್ಕೆ ಹೋಗ್ಬೇಕಂತಾರಲ್ಲ ಅಷ್ಟು ಸಮೀಪ ಇದೆ ಅವ್ರಿಗೆ. ಏನು? ಸಂಸಾರದ ದಡ ನಿಕಟ ಅಂಥೇಳಿ ಹೇಳಿದ್ರಲ್ಲ, ಸಂಸಾರಿನ ಸ್ವಲ್ಪ ಇದೆ, ಅತ್ಯಂತ ನಿಕಟ ಇದೆ ಮೋಕ್ಷ. ಅಂಥವರಿಗೆ ಈ ಪ್ರಜ್ಞಾ ಚೇಣೆ ಏನಿದೆಯಲ್ಲ, ಇದು ಸಮಯಕ್ಕೆ ಅಪ್ಪಳಿಸಿ ಭೇದ ಮಾಡ್ತಾ ಇರ್ತಿದೆ. ಭಿನ್ನವಿರುವಂಥ ವಸ್ತುಗಳನ್ನು ಭಿನ್ನ ಮಾಡ್ತಾ ಇರ್ತಿದೆ. ಒಮ್ಮೆ ಹೀಗಾಗ್ತಿದೆ ಅಲ್ಲ, ಅದು ಭಿನ್ನ ಆದದ್ದ ಪುನಃ ಇದರ ಕಡೆಗೆ ಬರುವುದೇ ಇಲ್ಲ. ಅಥವಾ ಅದನ್ನು ಭಿನ್ನ ಮಾಡಿದ ನಂತರ ಆ ಉಪಯೋಗದೊಳಗೆ ಇಷ್ಟು ಸೂಕ್ಷ್ಮತೆ ಇರ್ತಿದೆ, ತೀಕ್ಷ್ಣತೆ ಇರ್ತಿದೆ ಅಲ್ಲ, ಮತ್ತು ಅದನ್ನು ಒಂದಾಗ ಬರುವುದಿಲ್ಲ. ಒಂದಾಗೋದಂದ್ರೆ ಅದರ ಸಂಜ್ವಲನ ಅಂತ ಹೇಳಿದಾರಲ್ಲ, ಒಂದಾಗ್ತಿದೆ ರೀ. ಅದು ಗೆರೆ ಎಳೆದ ಹಾಗೆ ಜಲದ ಮೇಲಿನ ರೇಷೆ ಮತ್ತೇನಾಗ್ತಿದೆ? ಒಂದಾಗ್ತಿದೆ ನೀರ ಹಿಂದ. ಹಾಗಿಲ್ಲ, ಇಲ್ಲಿ ಭಿನ್ನ ಮಾಡಿಬಿಡುತ್ತಾರೆ ಮತ್ತು ಪುನಃ ಒಂದಲ್ಲಿ ಆಗುವುದಿಲ್ಲ. ಅದು 2 ಪ್ರಕಾರದ ವಿಶೇಷಣ ಏನು ಹೇಳಿದ್ರು? ಸಮ್ಯಕ್ ದೃಷ್ಟಿಗಳಲ್ಲಿ ಪ್ರವೀಣ ಅದರ,
ಎರಡನೇದ್ದೇನ ಕಾಲಲಬ್ಧಿ ಪ್ರಾಪ್ತ, ಸಂಸಾರದ ನಿಕಟತೆಯಂಥ ಕಾಲಲಬ್ಧಿ. ಬೇರೆ ಯಾವ ಕಾಲಲಬ್ಧಿ ಅಲ್ಲ, ಸಂಸಾರದ ನಿಕಟತೆಯಂಥ ಕಾಲಲಬ್ಧಿ ಪ್ರಾಪ್ತವಾಗುವುದರಿಂದ ಆ ಪ್ರಜ್ಞೆಯ ಚೈನವನ್ನು ಅಪ್ಪಳಿಸಿ ಒಳಗ ಜ್ಞಾನ ಪ್ರವೇಶ ಮಾಡಿ ಬಿಡ್ತಿದೆ. ಭಾವಾರ್ಥವು ಈ ಪ್ರಕಾರವಿದೆ. ಬಂತೇನಿಲ್ರಿ? ನಿನ್ನೆ ಬುದ್ಧಿಪೂರ್ವಕ ಅಂಥೇಳಿ ಹೇಳಿರ್ತಲ್ಲ, ವಿಕಲ್ಪ. ಭೇದ ವಿಜ್ಞಾನವು ಬುದ್ಧಿಪೂರ್ವಕ ಎಂದರೆ ವಿಕಲ್ಪ ರೂಪವಿದೆ. ಅಬುದ್ಧಿಪೂರ್ವಕ ಕಾರ್ಯ ಆಗ್ತಿದೆ, ಅದಕ್ಕೆ ವಿಶೇಷತೆ ಇಲ್ಲ. ಆರನೇ ಗುಣಸ್ಥಾನದೊಳಗನ ವಿಕಲ್ಪ ಇದೆ ಅಲ್ಲ, ಆರನೇ ಗುಣಸ್ಥಾನದೊಳಗನ ಜ್ಞಾನ ವಿಕಲ್ಪಪೂರ್ವಕ ಕಾರ್ಯ ಮಾಡ್ತಿದೆ. ಹಾಗಾದ್ರೆ ಆರನೇ ಗುಣಸ್ಥಾನದೊಳಗನ ಒಮ್ಮೆಲೆ 6 ಗುಣಸ್ಥಾನಗಳನ್ನು ದಾಟುವಷ್ಟು ಭೇದ ವಿಜ್ಞಾನ ಪ್ರಖರ ಆಗುತ್ತಿದೆ. 6 ಗುಣಸ್ಥಾನಗಳನ್ನು 6ರಿಂದ 12ನೇ ದಾಟಬೇಕಲ್ಲ, ಆ ಪ್ರಕಾರದ ಪುರುಷಾರ್ಥ ಎಲ್ಲಿ ಆಗ್ತಿದೆ? ಬುದ್ಧಿಪೂರ್ವಕ 6ನೇ ಗುಣಸ್ಥಾನದೊಳಗನ ಆಗ್ತಿದೆ. 7ನೇ ಗುಣಸ್ಥಾನದೊಳಗ 8ನೇ ಗುಣಸ್ಥಾನ ಯೋಗ್ಯ ಪುರುಷಾರ್ಥ ಆಗುವುದಿಲ್ಲರಿ. ಯಾವಾಗೂ ಬುದ್ಧಿಯೊಳಗೆ ಇಟ್ಕೊಳ್ಳೋದು. ಮಹಾಭಾಗ್ಯದಿಂದ ಅವರ ಗಜಾಬೇನಿದ್ರಲ್ಲ, ಕರ್ಣಾನುಯೋಗದೊಳಗ ಅವ್ರ ಕೈ ಹಿಡಿಯೋರು ಭಾರತದೊಳಗೆ ಯಾರೂ ಇಲ್ಲ, ಅಂಥ ಪ್ರಕಾಂಡ ವಿದ್ವಾಂಸರು. ಅವ್ರ ಕೈಯೊಳಗೆ ಕಲ್ತಿರುವಂಥ ಅಣ್ಣಾಚಿ ಅವ್ರ ಕಡೆಯಿಂದ ನಾವು ಸ್ವಲ್ಪ ಕಲ್ತಿದ್ದೇವೆ ಅಂಥೇಳಿ ಸ್ವಲ್ಪ ಏನಾದರೂ ಒಂದಿಷ್ಟು ಇದೆ ರೀ ಜ್ಞಾನ, ಒಂದಿಷ್ಟು ಸಾಗರದೊಳಗಿನ ಒಂದು ಬಿಂದು ಅಂಥೇಳಿ ತಿಳಿಬಹುದು. ಏನು ಹೇಳಿತು? 7ನೇ ಗುಣಸ್ಥಾನದೊಳಗ 8ನೇ ಗುಣಸ್ಥಾನ ಯೋಗ್ಯ ಪುರುಷಾರ್ಥ ಮಾಡಲಿಕ್ಕೆ ಬರೋದಿಲ್ಲ. 6ನೇ ಗುಣಸ್ಥಾನದೊಳಗನ 7ನೇದ್ದು ದಾಟಿ 8ನೇದ್ದು, 8, 9, 10, 12 ಇಷ್ಟೆಲ್ಲ ಗುಣಸ್ಥಾನಗಳನ್ನು ಲೀಲಾಜಾಲವಾಗಿ ದಾಟಿ ಬಿಡುವಂಥ ಪುರುಷಾರ್ಥ ಇಲ್ಲಿ ಆಗಿರ್ತಿದೆ. ಯಾವ ಪ್ರಕಾರ? ಯಾವನೋ ಓರ್ವ ಮನುಷ್ಯ ಇಡೀ ಮನೆ ಬಿಟ್ಟ ನಂತರ ಒಂದು ಹನಿ ನೀರು ಕೂಡ ಬಾಯೊಳಗೆ ಹಾಕೋದಿಲ್ಲ. ಆತ 7:30 ಅಥವಾ 8 ಗಂಟೆಗೆ ಮನೆ ಬಿಡ್ತಾ ಇದ್ದಾನೆ, ಸಾಯಂಕಾಲ 6 ಗಂಟೆಗೆ ಮನೆಗೆ ಬರೋನಿದ್ದಾನೆ. ಅಷ್ಟರವರೆಗೆ ಅವನಲ್ಲಿ ಯಾವುದೊಂದು ಶರೀರದ ಯೋಗ್ಯತಾ ಮತ್ತು ಮನಸ್ಸಿನ ತಯಾರಿ ಬೇಕಲ್ಲ, ಅದರ ಅನುರೂಪ ಅವ ನೀರ, ಹಾಲ ಅಥವಾ ಅಲ್ಪೋಪಹಾರ ಗ್ರಹಣ ಮಾಡಿ ಹೋಗಿರ್ತಾನೆ. ಹೆಚ್ಚು ಗ್ರಹಣ ಮಾಡ್ತಾನೆ, ಹೀಗೆ ಮಾತಲ್ಲ. ಹಾಗೆ ತಿಳಿದ್ರೂ ಕೂಡ ಏನು ಅಡ್ಡಿ ಇಲ್ಲ, ತಪ್ಪೇನೂ ಇಲ್ಲ. ಇನ್ನು ಒಂದು ವೇಳೆಕ ಸಾಯಂಕಾಲ 6 ಗಂಟೆಯವರೆಗೆ ಯಾವ ಪ್ರಕಾರದ ವಿಕಲ್ಪ ಇಲ್ಲ ನನಗೆ ಅಂಥೇಳಿ ನಿರ್ಣಯ ಮಾಡಿಕೊಂಡು ಹೋಗಿರುವಂಥವ 6 ಗಂಟೆಗೆ ಮನೆಗೆ ಬರಲಿಲ್ಲ, 8ಕ್ಕೆ ಬಂದರೆ ಅಂದ್ರೆ ಅವನ ತಯಾರಿ ಎಲ್ಲಿಯವರೆಗೆ ಇದೆ? ನಾಳೆ ಬೆಳಿಗ್ಗೆಯವರೆಗೆ ಇದೆ. ತಿಳಿತೇನಲ್ರಿ? ಆ ಪ್ರಕಾರ ಇಲ್ಲಿ 6ನೇ ಗುಣಸ್ಥಾನಕ್ಕೆ ಹೋದವ 11ನೇ ಗುಣಸ್ಥಾನದಿಂದ ಕೆಳಗೆ ಬರ್ತಾನೆ, ಅದೊಂದು ವಿಭಾಗ ಇದೆ. 7ರಿಂದ ಕೆಳಗೆ ಬರ್ತಾನೆ, ಅದೊಂದು ವಿಭಾಗ ಇದೆ. ಮತ್ತು ಕೆಳಗೆ ಬರೋದನ್ನೇ ಇಲ್ಲ, ಇದೊಂದು ವಿಭಾಗ ಇದೆ. ಎಲ್ಲದಕ್ಕೂ ಪುರುಷಾರ್ಥ ಬುದ್ಧಿಪೂರ್ವಕ ಭೇದ ವಿಜ್ಞಾನ 6ರೊಳಗಾಗ್ತಿದೆ. ಇಷ್ಟ ಲಕ್ಷ್ಯದೊಳಗೆ ಇಟ್ಕೊಳ್ಳೋದ್ರಿ. ಬಹಳ ಅದ್ಭುತ ಭಾವಾರ್ಥ ಬರ್ತಾರೆ ನೋಡ್ರಿ. 2ನೇ ಲೈನ್ ಇದೆ. ಭೇದ ವಿಜ್ಞಾನವು ಬುದ್ಧಿಪೂರ್ವಕ ವಿಕಲ್ಪ ರೂಪವಿದೆ. ನೋಡ್ರಿ, ಇನ್ನೊಂದು ಸ್ವಲ್ಪ ನಾವು ಈ ಭಾವಾರ್ಥದ ಭಾವವನ್ನು ಹಿಡ್ಕೊಳ್ಬೇಕಾದ್ರೆ ಭೇದ ವಿಜ್ಞಾನ ಎಲ್ಲಿ ಶುರು ಆಗ್ತಿದೆ? ಮಿಥ್ಯಾತ್ವಾವಸ್ಥೆಯೊಳಗ. ಅದನ್ನೇ ಅಮೃತ ಚಂದ್ರಾಚಾರ್ಯರ ಗರ್ಭದೊಳಗೆ ಹೋಗಿ ಇವರು ಕಂಡು ಹಿಡಿದ್ದಾರೆ. ಯಾರ? ರಾಜಮಲ್ಜಿಯವರು. ಏನ ಭೇದ ವಿಜ್ಞಾನತಃ ಸಿದ್ಧ ಏನಂದ್ರಲ್ಲ, ಆ ಸಿದ್ಧಾಗುವಂಥ ಭೇದ ವಿಜ್ಞಾನ ಈ ಮಿಥ್ಯಾತ್ವ ಗುಣಸ್ಥಾನದೊಳಗ. ಇನ್ನೂ ಸ್ವಲ್ಪ ಸ್ಪಷ್ಟ ಮಾಡಿದ್ರೆ, ಈಗ ನಾವು ಮಾಡುವಂಥ ಕಾರ್ಯ ಏನಿದೆ ಅದು ಒಂದೇ ವಿಶೇಷ ಇದೆ. ಮುಂದೆ 4ರಿಂದ 5ಕ್ಕೆ ಹೋಗೋದು, ದೀಕ್ಷಾಧಾರಣ ಮಾಡೋದು, ಶ್ರೇಣಿ ಹಚ್ಚೋದು, ಇದು ಯಾವುದೂ ಇಲ್ಲ. ಯಾಕೆ ಅಂತಂದ್ರೆ ಅದು ಕಲೆನೇ ಗೊತ್ತಿರ್ತಿದೆಯಲ್ಲ. ಈಗಿದು ಹೊಸ ಕಲೆ ಇದೆ ನಮ್ಗೆ, ಹೌದೇನಿಲ್ಲ? ಹಾಗಾದ್ರೆ ಈಗ ಈ ಜೀವನದೊಳಗೆ ಅನಾದಿಯಿಂದ ಆಗದೇ ಇರುವಂಥ ಕಾರ್ಯ
ಮತ್ತು ಅನಂತ ಕಾಲದವರೆಗೆ ಇನ್ಯಾವ ಕಾರ್ಯವನ್ನೂ ಮಾಡಬೇಕಾಗುವುದಿಲ್ಲ. ಅಂಥ ಕಾರ್ಯ ಯಾವುದ ಅಂತಂದ್ರೆ ಈ ದಶೆಯೊಳಗೆ ಈಗ ವರ್ತಮಾನದೊಳಗೆ ನಮಗೆ ಶುದ್ಧ ಆಗಲಿಕ್ಕೆ ಯೋಗ್ಯ ಯಾವುದಿದೆಯೋ ಅನಂತ ಸಂಸಾರದ ಛೇದ ಆಯಿತು, ಬಂಧದ ಛೇದ ಆಯಿತು, ಕಷಾಯಗಳ ಸಂಪೂರ್ಣ ಅವುಗಳದ್ದು ಸದ್ದು ಅಡಗಿಸಿದ ಹಾಗೆ ಆಯಿತು. ಚತುರ್ಗತಿ ಭ್ರಮಣ ನಿಂತು ಹೋಯಿತು. ಸ್ವಾಧೀನವಾದಂಥ ನಿರಾಕುಲವಾದಂಥ ಅದೇ ಅತೀಂದ್ರಿಯವಿರುವಂಥ ಸುಖದ ಸಾಮ್ರಾಜ್ಯ ಶಕ್ತಿ ಈಗ ನಾವು ಮಾಡುವಂಥ ಕಾರ್ಯದಿಂದ ಯಾವುದರದ್ದು ಅಪೇಕ್ಷೆ ಉಳಿಯೋದಿಲ್ಲ. ಯಾವ ಪರದ್ರವ್ಯದ ಯಾವುದೇ ಪ್ರಕಾರದ ಸಹಕಾರವನ್ನು ಬಯಸುವಂಥ ದುರ್ಬಲತೆ ಆಂತರ್ಯದೊಳಗೆ ಉಳಿಯುವುದಿಲ್ಲ. ಅಂಥ ಒಂದು ಪರಮೋತ್ಕೃಷ್ಟ ಏಕೈಕ ಕಾರ್ಯ ಮಾಡುವಂಥ ಅವಕಾಶ ನಮಗೆಂದು ಸಿಕ್ಕದ್ದಿದೆ ಅಂಥೇಳಿ ಜ್ಞಾನಿಗಳು ಹೇಳಿದರು. ಇಹ ವಿಧ ಗಯೇ ನ ಮಿಲೆ ಸುಮನಿ ಜೋ ಉದಧಿ ಸಮ. ಬಹಳ ಅದ್ಭುತ ಮಾತಿದೆ ರೀ. ಆದರೆ ಅದರದ್ದು ನಮಗೊಂದು ಅಂಶ ಭಾವಭಾಸನ ಆಗುವಂಥ ಶಬ್ದ ಎಲ್ಲ ಕೇಳ್ತಾ ಇದ್ದೇವೆ. ಶಬ್ದ ಕೇಳ್ತಾ ಇದ್ದ ಹಾಗೆ ಶಬ್ದದ ವಿಷಯ ಲಕ್ಷ್ಯದೊಳಗೆ ಬರ್ತಿದೆ. ಆದರೆ ಆ ಶಬ್ದದೊಳಗಿರುವಂಥ ನನ್ನ ಕಾರ್ಯದ ಕುರಿತು ನಿಜವಾಗಿ ಎಂಥ ಒಂದು ಅಪೂರ್ವ ಮಹಿಮೆ ಇದೆ. ಅದು ಒಂದಿಷ್ಟು ಭಾಷಿತ ಆಗ್ತಾ ಇಲ್ಲ ನಮಗೆ. ಈ ಒಂದು ಅವಕಾಶ ಇದೆ ಅಲ್ಲ ವರ್ತಮಾನ. ನೀವು ಯಾವ ಬೇಕಾದ ಶಬ್ದ ತಗೊಳ್ರಿ, ಸರ್ವ ಪ್ರಕಾಶ ಅವಸರಾಯ ಅಂಥೇಳಿ ತಗೊಳ್ರಿ, ಅಥವಾ ದೌಲತರಾಮ ಹೇಳಿರುವಂಥ ಈ ಕವಿತ ಗೈ ನ ಮಿಲೆ ಉದಧಿ ಸಮಾನಿ ಅಂಥೇಳಿ ತಗೊಳ್ರಿ. ಅನಾದಿ ಕಾಲದಿಂದ ಮೋಹರೂಪದ ಮದ್ಯವನ್ನು ಕುಡಿದಿರಿ, ಈ ಮಾತನ್ನು ತಗೊಳ್ರಿ. ಎಲ್ಲ ಮಾತುಗಳಿಗೆ ಈ ಒಂದು ವರ್ತಮಾನದ ನಮ್ಮದೇನು ಪ್ರಾಪ್ತ ಅವಸ್ಥಾ ಇದೆಯೋ ಇದು ಇಂಥದ್ದು. ಅರೆ ಸುವರ್ಣ ಸಂಧಿ ಅಂತ ಹೇಳಿದ್ರೆ ಅದಕ್ಕೇನು ಆ ಶಬ್ದದೊಳಗೇನು ಆ ಅರ್ಥವನ್ನು ತೋರಿಸುವ ಸಾಮರ್ಥ್ಯ ಇಲ್ಲ. ಅದರ ಅರ್ಥ, ಅದರ ಆಳ, ಅದರ ಮಹಿಮೆ ಎಷ್ಟಿದೆ ಅನ್ನೋದ ಸ್ವಂತಕ್ಕೆ ಭಾಷಿತ ಆದಮೇಲೆ ನಮಗೆ ಆ ಶಬ್ದಗಳಂತ ಏನೋ ಒಂದು ಪ್ರಕಾರದ ವಿಲಕ್ಷಣವಾದಂಥ ಅರ್ಥ ಲಕ್ಷ್ಯದೊಳಗೆ ಬರಬಹುದು. ಇಂಥ ಅವಸರ ಯಾಕೆ ಸಿಗೋದು? ಅದೇ ಇದೆ ರೀ ಅಣ್ಣ, ಅದೇ ಇದೆ. ನಮಗೆ ಅದರದ್ದು ಭಾವ, ವಾಚ್ಯ ರೂಪದ ಭಾವ, ಶಬ್ದ ವಾಚಕ ಇದೆ, ಅವುಗಳ ವಾಚ್ಯ ರೂಪದ ಭಾವ ಒಂದು ಅಂಶ ಭಾಷಿತ ಆಗಬೇಕಾಗಿದೆ. ಅದು ಆಗ್ತಾ ಇಲ್ಲ ನೋಡ್ರೆ. ಆಗಿದೆ ಅಂಥೇಳಿ ಹೇಳಿದರೆ ನಮ್ಮನ್ನು ನಾವು ವಂಚಿಸಿಕೊಂಡ ಹಾಗೆ ಇದೆ. ಅದ ಅನ್ನಿಸ್ತಿದೆ, ಅನ್ನಿಸಿಕೆ ಬೇರೆ ಇದೆ, ಇರುವಿಕೆ ಬೇರೆ ಇದೆ. ವಾಸ್ತವದಲ್ಲಿ ಯಾವಾಗ ಅನ್ನಿಸ್ತಿದೆ ಅಂತಂದ್ರೆ ಇದು ಕೇಳು ಎಳೆದೊಳಗೆ ಅಥವಾ ಓದು ಎಳೆದೊಳಗೆ ಅನ್ನಿಸ್ತಿದೆ ರೀ, ತಿಳಿತಾ ಇದೆ. ಆದರೆ ಏನು ತಿಳಿತಾ ಇದೆ? ಶಬ್ದ ಇದೆ, ಆ ಶಬ್ದದ ಕೆಲವು ಅಂಶದಿಂದ ಅರ್ಥ ತಿಳಿತಾ ಇದೆ, ಭಾವ ತಿಳಿತಾ ಇಲ್ಲ. ಹಿಂದೆ ಹೇಳಿದ್ದನಲ್ಲ, ಶಬ್ದದೊಳಗೆ 3 ಅದಾವ. ಒಂದು ಅರ್ಥಕೋಶ, ಒಂದು ಭಾವಕೋಶ, ಇನ್ನೊಂದು ರಸಕೋಶ. ಶಬ್ದದೊಳಗೆ ಒಂದು ಅರ್ಥಕೋಶ ಇದೆ, ಒಂದು ಭಾವಕೋಶ ಇದೆ, ಇನ್ನೊಂದು ರಸಕೋಶ ಇದೆ. ನಾವು ಎಲ್ಲಿಯವರೆಗೆ ಅರ್ಥಕೋಶದವರೆಗೆ ಕೂಡ ಪೂರ್ಣ ರೂಪದಿಂದ ತಲುಪಿಲ್ಲ. ಭಾವಕೋಶವನ್ನು ಸ್ಪರ್ಶ ಮಾಡಿದ ನಂತರ ಅದರೊಳಗಿನ ರಸ ಹೀರುವಂಥದ್ದು ಮುಂದಿನ ಏನಿದೆ ಹೆಜ್ಜೆ ಇದೆ. ಈಗಿಲ್ಲಿ ಹೇಳಿದರೆ
ಏನು ಹೇಳಿದ್ರು, ಭೇದ ವಿಜ್ಞಾನ ವಿಕಲ್ಪ ರೂಪ ಇದೆ. ಮತ್ತೆ ಹೇಳ್ತಾ ಇದ್ದಾರೆ ಗ್ರಾಹ್ಯ ಗ್ರಾಹಕ ರೂಪ ಇದೆ. ಗ್ರಾಹಕ ಯಾವುದ, ಗ್ರಾಹ್ಯ ಯಾವುದ, ಅದಕ್ಕೆ ಸಂಬಂಧ ನಡೆಯಿರಿ. ಭೇದ ವಿಜ್ಞಾನವು ಬುದ್ಧಿಪೂರ್ವಕ ವಿಕಲ್ಪ ರೂಪವಿದೆ. ಬುದ್ಧಿಪೂರ್ವಕ ಮಾಡುವ ಕಾರ್ಯದಿಂದ ನಿರಾಕುಲ ಶಾಂತಿಯ ಪ್ರಾಪ್ತಿಯಾಗ್ತಿದೆ, ಅನಾಕುಲ ಸುಖದ ಪ್ರಾಪ್ತಿಯಾಗ್ತಿದೆ. ಅದರ ಕಾರ್ಯ ಬುದ್ಧಿಪೂರ್ವಕ. ಬುದ್ಧಿ ಇಲ್ಲದ ಅಥವಾ ಬುದ್ಧಿ ಅಜ್ಞಾನದಿ ಮೋಹಿತವಾಗಿ ಅಂಥೇಳಿ ಸಮಯ ಸಾರದೊಳಗೆ ಗಾಥಾ ಬಂದವಲ್ಲ, ನಮ್ಮದು ಬುದ್ಧಿ ಏನಾಗಿದೆ, ಅಜ್ಞಾನದಿಂದ ಗ್ರಸಿತ ಆದಂತೆ ಇದೆ. ಬುದ್ಧಿಪೂರ್ವಕ ನಾವು ಲೋಕದೊಳಗೆ ಕೂಡ, ನಮ್ಮ ಜೀವನದೊಳಗೆ ಕೂಡ ಎಷ್ಟೋ ಬಾರಿ ನನಗೆ ಹಾಗೆ ಹೇಳೋದು ಅಭಿಪ್ರಾಯ ಇರಲಿಲ್ಲ. ಅಂದ್ರೆ ಬುದ್ಧಿಪೂರ್ವಕ ನಾನು ನಿನಗೆ ಹಾಗೆ ಅಂದಿಲ್ಲ, ನನ್ನ ಕಾರ್ಯದ ಬುದ್ಧಿಪೂರ್ವಕ ಇರಲಿಲ್ಲ. ಅಂದ್ರೆ ಇದರ ಅರ್ಥ ಕಾರ್ಯದೊಳಗೆ ಬುದ್ಧಿಪೂರ್ವಕ ಇರುವಂಥ ಕಾರ್ಯಕ್ಕನ ಬೆಲೆ ಇದೆ. ಬುದ್ಧಿಪೂರ್ವಕ ಯಾವುದು ಕಾರ್ಯ ಇಲ್ಲವೋ ನಮಗೀಗ ತಿಳಿತಾ ಇದೆ, ಅದು ಬುದ್ಧಿಪೂರ್ವಕ ಇದೆ ಅನ್ನೋ ಉದಯದ ಅನುರೂಪ ಇದೆ. ಅದೇ ಎಷ್ಟು ಸುಲಭ ಇದೆ ರೀ. ಅರೆ ಜ್ಞಾನಾವರಣದ್ದ ಮತ್ತು ಮೋಹನೀಯದ್ದ ಒಂದು ಪ್ರಕಾರದ ಈ ಉಪಶಮ ಅಥವಾ ಕ್ಷಯ ಇರುವುದರಿಂದ ನಮಗೆ ಈ ವಿಷಯ ಶಾಬ್ದಿಕ ರೂಪದಿಂದ ತಿಳಿತಾ ಇದೆ. ಬುದ್ಧಿಪೂರ್ವಕ ಅಲ್ಲ. ಬುದ್ಧಿಪೂರ್ವಕ ತಿಳಿಯುವ ಸಲುವಾಗಿ ಬುದ್ಧಿಯನ್ನು ಅದರಲ್ಲೇ ತೊಡಗಿಸೋದು ಅವಶ್ಯಕ ಇದೆ. ಅದಕ್ಕೆ ವಿಚಾರ ಅಂಥೇಳಿನೂ ಹೇಳ್ಬೋದು, ಚಿಂತನೆ ಅಂತಲೂ ಹೇಳ್ಬೋದು. ಬುದ್ಧಿ ಆ ವಿಷಯದೊಳಗೆ ಇಳಿಕಬೇಕ್ರಿ. ಅದು ವಿಷಯದೊಳಗೆ ಇಳಿಯದೇ ವಿಷಯವನ್ನೇನು ನಾವು ತಿಳಿತಾ ಇದ್ದೇವಲ್ಲ, ಅದು ತಿಳಿಯುವಿಕೆ ಅಲ್ಲ, ಅದು ಉದಯಾನುಸಾರ ದಾರಿಯಿಂದ ಹೋಗ್ತಾ ಹೋಗ್ತಾ ಆಗುವ ಕಾರ್ಯ ಇದೆ ಅದ. ಆದರೆ ಈ ಸಮ್ಯಕ್ ದರ್ಶನ, ಈ ಮೋಕ್ಷ ಮಾರ್ಗ, ಈ ನಿಜ ಸುಖದ ಮಾರ್ಗ ಇವು ಹೋಗ್ತಾ ಹೋಗ್ತಾ ಸಿಗೋವಲ್ಲ. ಇದೇ ಅರ್ಥದ ಭಾವ ನಿನ್ನೆ ಶಬ್ದ ಬೇರೆ ಹೇಳಿದ್ದಿತ್ತು. ಯಾವ ಪ್ರಕಾರ ನಿಗೋಧದಿಂದ ಈ ಜೀವಕ್ಕೆ ಇಲ್ಲಿಯವರೆಗೆ ಒಂದು ಅವಸ್ಥೆಗಳು ತಾನಾಗೇ ಪ್ರಾಪ್ತ ಆಗ್ತಾ ಬಂತು. ಎಷ್ಟೋ ಬಾರಿ ಮೇಲೆ ಕೆಳಗ ಮಾಡಿದ ನಂತರ ಈ ಸಂಜ್ಞೆ ಮನುಷ್ಯ ಪರ್ಯಾಯ ಸಿಕ್ಕಿತು. ಹಾಗೇ ಒಂದು ವೇಳೆ ಎಷ್ಟೋ ಕಾಲ ಕಳೆದ ನಂತರ ಸಮ್ಯಕ್ ದರ್ಶನ ಆಗೋಂಗಿತ್ತಂದ್ರೆ ಒಳ್ಳೆಯದಿತ್ತು ಅಂಥೇಳಿ ಹೇಳಿತ್ತಲ್ಲ. ಆದರೆ ಅದು ಆಗುವುದಿಲ್ಲ. ಈ ಭಾವಾರ್ಥದೊಳಗೆ ಆ ಮಾತನ್ನು ಸ್ಪಷ್ಟ ಹೇಳಿದರೆ ಅದನ್ನು ಬುದ್ಧಿಪೂರ್ವಕ ಮಾಡಲಿಕ್ಕೆ ಬೇಕು. ಶರೀರದ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ, ಆಗ್ತಾ ಇದ್ದೇವೆ. ಧನ ಬರ್ತಾ ಇದೆ, ನಾವು ಗಳಿಸ್ತಾ ಇದ್ದೇವ್ರಿ. ನಾವು ರಕ್ಷಣೆ ಮಾಡ್ತಾ ಇದ್ದೇವೆ, ಅದು ಉಳ್ಕೊಂಡಿದ್ದೇವೆ. ವಿಚಾರ ಮಾಡೋದು ಪ್ರತಿಯೊಂದು ಕಾರ್ಯ ಪರಕ್ಕೆ ಸಂಬಂಧಿಸಿದ ಹಾಗೆ ಅನಾದಿ ಅಭ್ಯಾಸದ ಮೂಲಕ ಬುದ್ಧಿಪೂರ್ವಕನ ಮಾಡ್ತೇವೆ. ಅದನ್ನೇ ಇಲ್ಲಿ ಹೇಳೋದಿದೆ. ಯಾವುದೂ ತಾನಾಗೆ ಆಗ್ತಾ ಇಲ್ಲ. ಧನ ಸ್ವಯಂ ಬರ್ತಾ ಇದ್ರೂ ನಾವು ಬುದ್ಧಿಪೂರ್ವಕ ಗಳಿಸ್ತಾ ಇದ್ದೇವೆ. ಶರೀರ ತಾನಾಗೆ ತನ್ನ ಯೋಗ್ಯತೆಯಿಂದ ಉಳ್ಕೊಂಡ್ರೂ ನಾವು ಬುದ್ಧಿಪೂರ್ವಕ ಉಳಿಸ್ಕೊಳ್ತಾ ಇದ್ದೇವೆ. ನೋಡ್ರಿ, ಮತ್ತೆ ಅದೇ ಪ್ರಕಾರ ಇಲ್ಲಿ ಜ್ಞಾನ ತಾನಾಗೆ ಆಗ್ತಾ ಇದೆ, ಅದನ್ನು ಬುದ್ಧಿಪೂರ್ವಕ ತಿಳ್ಕೊಳ್ತಾ ಇಲ್ಲ. ಈ ಮಾತಿನಲ್ಲೇ ನಮ್ದು ಬುದ್ಧಿ ತೊಡಗಿಸಿಲ್ಲ. ಅವು ಎಲ್ಲ ಕಾರ್ಯ ಉದಯಾನುಸಾರಣ ಆಗ್ತಾ ಇದ್ದಾವೆ. ಆದರೆ ನಮ್ದು ಸಂಪೂರ್ಣ ರುಚಿ, ಬುದ್ಧಿ, ಸಾಮರ್ಥ್ಯ ಎಲ್ಲ ತೊಡಗಿದ್ದು ಇದೆ ಅಲ್ಲಿ. ಇದು ತಾನಾಗಿ ಸಿಕ್ಕದ್ದು ಇದೆ, ಆದರೆ ನಮ್ಮ ಬುದ್ಧಿ ಇಲ್ಲಿ ತೊಡಗ್ತಾ ಇಲ್ಲ. ರುಚಿ ಇಲ್ಲ, ಕಾರ್ಯ ಅದಕ್ಕೆ ಆಗ್ತಾ ಇಲ್ಲ. ಹೀಗೆ ನೋಡಿ, ಸರ್ವಸಂಗತಿಯಾಗಿ ಆದರೂ ಬುದ್ಧಿ ತೊಡಗಿಸಲಿಲ್ಲ. 8 ವರ್ಷ ಕಡಿಮೆ ಹೇಳಿದ್ದಲ್ಲ, ವಿಷಾಪಾರ ವೈಭವದೊಳಗೆ ಬರ್ತಿದ್ದೀರಿ ಮಾತಾ. ಕೇವಲ 8 ವರ್ಷ
ಅದು ಜನ್ಮಧಾರಣ ಮಾಡಿದ ನಂತರ 8 ವರ್ಷ ಅಲ್ಲ, ಮಾತೆಯ ಗರ್ಭದೊಳಗೆ ಬಂದದ್ದು ಹಿಡಿದು 8 ವರ್ಷ. 8 ವರ್ಷ ಪೂರ್ಣ ಆಗ್ತಾ ಇದ್ದ ಹಾಗೆ ಸರ್ವಸಂಗ ಪರಿತ್ಯಾಗಿ ಆಗ್ತಾನೆ. ಆಯುಷ್ಯ ಎಷ್ಟಿದೆ? 1 ಕೋಟಿ ಪೂರ್ವದ್ದು ಇದೆ. 1 ಕೋಟಿ ಪೂರ್ವದ ಆಯುಷ್ಯ 8 ವರ್ಷ ಪೂರ್ಣ ಆಗ್ತಾ ಇದ್ದ ಹಾಗೆ ಪಂಚಮಹಾವ್ರತದ ಅಂಗೀಕಾರ ಮಾಡ್ತಾನೆ. ಆದ್ರೂ ಕೂಡ ಬುದ್ಧಿಪೂರ್ವಕ ನಿಜ ವಿಷಯದೊಳಗ ಅವನು ತೊಡಗುವುದಿಲ್ಲ, ಕಾರ್ಯ ಮಾಡುವುದಿಲ್ಲ. ಇಂಥದ್ದು ಈ ಜೀವಕ್ಕೆ ಈಗ ಸುಧಾತಾಯಿ ಹೇಳಿದ್ರಲ್ಲ, ಬುದ್ಧಿಪೂರ್ವಕದ ಭೂಕ್ಲಾಗ್ಲ ನಂತರ ಜೀವನ ಮಾಡ್ತೀವಿ. ಅರೆ ಪ್ರತಿಯೊಂದು ಕಾರ್ಯ ನಿದ್ರೆ ತಾನಾಗೆ ಬರ್ತಿದೆ, ನಾವು ಮಾಡ್ತೇವೆ. ಅದಕ್ಕೆ ನೋಡ್ರಿ, ನಮ್ಮ ಬುದ್ಧಿ ತೊಡಗುತ್ತಾ ಇಲ್ಲ ಒಂದು ಸರ್ವಜ್ಞ ಪ್ರಣೀತ ನಿಜ ಹಿತದ ಕಾರ್ಯದೊಳಗೆ. ಉಳಿದದ್ದೆಲ್ಲದರೊಳಗೆ ನಿದ್ದೆ ಮಾಡಬೇಕು ಅನ್ನುವ ರುಚಿ ಇದ್ರನ ತಾನಾಗೆ ಬರುವಂಥ ನಿದ್ರೆಯೊಳಗೆ ಆಯಾಸದ ಪರಿಹಾರ ಆಗ್ತಿದೆ. ನಿದ್ರೆ ಮಾಡುವ ರುಚಿ ಇರಲಿಲ್ಲ ಅಂತಂದ್ರೆ ಆಯಾಸದ ಪರಿಹಾರ ಆಗುವುದಿಲ್ಲ. ವಿಚಾರ ಮಾಡಿ ಪ್ರಯೋಗ ಮಾಡಿ ನೋಡೋದು ತಮ್ಮ ಜೀವನದೊಳಗೆ. ಅದೇ ಪ್ರಕಾರ ಊಟದಿಂದ ತೃಪ್ತಿ ಯಾವಾಗ ಬುದ್ಧಿಪೂರ್ವಕ ಅಲ್ಲಿ ತೊಡಗಿದ್ರೆ, ಇಲ್ದಿದ್ರೆ ಇಲ್ಲ. ಆನಂದ ಯಾವಾಗ ಬರ್ತಿದೆ? ಯಾವುದೋ ಚಿಂತೆಯಿಂದ ಊಟ ಮಾಡುವ ವೇಳೆದೊಳಗೆ ಆನಂದ ಬರ್ತಿದ್ದಾರೆ. ಪದಾರ್ಥದಿಂದ ಆನಂದ ಬರುವುದಿಲ್ಲ, ನಮ್ಮ ಜ್ಞಾನದ ಉಪಯೋಗ ಅಲ್ಲಿ ತೊಡಗಿದ ಮೇಲೆ ಆನಂದ ಬರ್ತದೆ. ಅದು ಆಭಾಸ ಇರಲಿ, ಅದು ನಿಜವಾದ ಆನಂದ ಇಲ್ಲ, ಈ ಮಾತು ಬೇರೆ. ಆದರೆ ಯಾವುದು ನಮಗೆ ಇಷ್ಟ ಪದಾರ್ಥ ಇದಾವೆಯೋ, ಭೋಜ್ಯ ಪ್ರಾಸುಕ ನಮಗೆ ಇಷ್ಟವಾದಂಥದ್ದು ಇದಾವೆಯೋ, ಅವುಗಳಲ್ಲಿ ನಮ್ಮ ಬುದ್ಧಿ ಸೇವನದ ಸಮಯದೊಳಗೆ ಅಲ್ಲಿ ತೊಡಗಲಿಲ್ಲ ಅಂತಂದ್ರೆ ಅದರಿಂದ ಆನಂದ ಆಗೋದಿಲ್ಲ. ಇವೆಲ್ಲ ನಮ್ಗೆ ಅನಾದಿ ಕಾಲದ ಅಭ್ಯಾಸ. ಅದಕ್ಕೆ ಭಗವಾನ್ ಕುಂದ ದೇವ ಮಹಾವೀರ ಸ್ವಾಮಿ ನಿರ್ವಾಣಕ್ಕೆ ಪ್ರಾಪ್ತ ಆದ ಬರೀ 500-600 ವರ್ಷಕ್ಕೆ ಹೇಳಿದರು, ಲೋಕದೊಳಗೆಲ್ಲ ಹೊರಭೋಗ ಬಂಧದ ಕಥೆ ಶ್ರುತ ಪರಿಚಿತ ಅನುಭೂತವಿದೆ. ಏನು ಹೇಳಿದ್ರು? ಪರದಿಂ ಭಿನ್ನವಾದ ಏಕತ್ವದ ಉಪಲಬ್ಧಿ ಕೇವಲ ಸುಲಭವಾಗಿಲ್ಲ. ಬುದ್ಧಿಯೊಳಗೆ ಅವು ಶಬ್ದರೇ ತಗೊಂಡ ನಮ್ಮ ಅಪರಾಧದ ಆಳ ಎಷ್ಟಿದೆ ಅನ್ನೋದು ಅಳತೆ ಮಾಡಬೇಕ್ರಿ. ಅವು ಶಬ್ದ ಏನು ಹೇಳಿದ್ರು? ಹೊರಭೋಗ ಬಂಧದ ಕಥೆ ಶ್ರುತ ಪರಿಚಿತ ಅನುಭೂತವಿದೆ. ಇಲ್ಲೆಲ್ಲ ಬುದ್ಧಿ ತೊಡಗತಿದೆ ಸುಧಾತಾಯಿ. ಔಷಧದೊಳಗು, ಉಪಚಾರದೊಳಗು, ಉಪಕಾರದೊಳಗೆ ಎಲ್ಲದರೊಳಗೂ ಬುದ್ಧಿ ತೊಡಗತಿದೆ. ಭಕ್ತಿಯೊಳಗೆ, ಶ್ರುತ ಶ್ರವಣದೊಳಗೆ, ಧರ್ಮದ ಆರಾಧನೆ ಅನ್ರಿ, ವ್ರತ ಉಪವಾಸ ಅನ್ರಿ, ಬೆಟ್ಟ ಹತ್ತೋದನ್ರಿ, ಯಾವುದೋ ಎಲ್ಲದರೊಳಗೂ ಬುದ್ಧಿ ತೊಡಗತಿದೆ. ಆದರೆ ಸರ್ವಜ್ಞ ಪ್ರಣೀತ ಅರೂಪಿ ಅಂತಃ ತತ್ವ ನನ್ನ ವಾಸ್ತವಿಕ ಸ್ವರೂಪ ಏನಿದೆ ಅದನ್ನು ತಿಳ್ಕೊಳ್ಳುವುದರೊಳಗೆ ನಮ್ಮ ಬುದ್ಧಿ ತೊಡಗುತ್ತಾನೇ ಇಲ್ಲ. ಯಾಕೆ ಅಂತಂದ್ರೆ ಅದನ್ನು ಇದುವರೆಗೆ ಕೇಳಿಲ್ಲ, ಶ್ರುತ ಪರಿಚಯದೊಳಗೆ ಬಂದಿಲ್ಲ, ಅನುಭವದೊಳಗೆ ಬಂದಿಲ್ಲ. ಅದು ಅನುಭವದೊಳಗೆ ಬಂದಿದೆ ಅಂಥೇಳಿ ನೋಡಂಥೇಳಿ ಹೇಳೋದು ಅವಶ್ಯಕನೇ ಇಲ್ಲ. ಯಾರೋ ಒಂದು ಪದಾರ್ಥ ಮಾಡಿಕೊಟ್ಟಿದ್ರೆ ನೋಡಂಥೇಳಿ ಹೇಳೋ ಅವಶ್ಯಕತೆನೇ ಇಲ್ಲ. ಅದನ್ನು ವಿವಿಧ ಭಂಗಿಯಿಂದ ಇವು ನೋಡ್ತಾನೆ ನರೆ. ಯಾಕೆ? ಶ್ರುತ ಪರಿಚಿತ ಅನುಭವ ವಿವಿಧ ಭಂಗಿಯಿಂದ. ಅದರೊಳಗೇನು ಕಾಣುವುದಿಲ್ಲ, ಪದಾರ್ಥದೊಳಗೆ ಚಕ್ಷು ಇಂದ್ರಿಯದ ಮೂಲಕ ಕಾಣುವುದಿಲ್ಲ. ಆದರೆ ಜ್ಞಾನ ನೇತ್ರದಿಂದ ಅದನ್ನು ಕಂಡುಕೊಳ್ಳುತ್ತಾನ್ರಿ. ಆದರೆ ಇದನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡ್ತಾ ಇಲ್ಲ. ಎಲ್ಲಿದೆ ಆ ಅಂತಃ ತತ್ವ? ಹೇಗಿದೆ? ಈ ದೇಹವನ್ನು ಸ್ಪರ್ಶ ಮಾಡಿದೆಯೋ ಅಥವಾ ಇಲ್ಲ? ದೇಹದಿಂದ ಭಿನ್ನ ಹೇಗಿದೆ? ಸ್ವಭಾವದಿಂದ ಭಿನ್ನ ಇದೆಯೋ ಅಥವಾ ಪ್ರದೇಶದಿಂದ ಭಿನ್ನ ಇದೆ? ಇವು ಶಬ್ದ ಆದವ್ರೆ. ಅದರ ಜ್ಞಾನದೊಳಗೆ ಆ ಪ್ರಕಾರದ ಕ್ರಿಯೆ ಆಗಲಿಕ್ಕೆ ಅಂಚೆನ ಇಲ್ಲಿ ಬುದ್ಧಿಪೂರ್ವಕ ಶಬ್ದ ಇದೆ. ಇನ್ನೊಂದು ಮಾತು ಹೀಗಿದೆ,
ಆಗಮ ಅಥವಾ ಜಿನೇಂದ್ರ ಪ್ರಭುವಿನ ದರ್ಶನದೊಳಗೂ ಕೂಡ ನಮ್ಮ ಬುದ್ಧಿಯಲ್ಲಿಯವರೆಗೆ ತೊಡಗೋದಿಲ್ಲ, ಅಲ್ಲಿಯವರೆಗೆ ಅದೆಲ್ಲವೂ ಸಂಸಾರದ ಕಾರಣ, ಸಂಸಾರದ ಬಂಧಕ್ಕನ, ಸಂಸಾರದ ಪರಿಪಾಠಕ್ಕನ ಆಧಾರ ಇದೆ. ಸಮಕಿತವಿಲ್ಲದೆ ನಿರ್ಣಯ ವ್ರತವು ಜಪ ತಪವೆಲ್ಲವೂ ನಿಷ್ಫಲವಿಹುದು. ಎಲ್ಲ ನಿಷ್ಫಲ, ಎಲ್ಲ ನಿಷ್ಫಲರೇ. ನಾವು 30 ವರ್ಷದಿಂದ ಮಾಡಿದೆವು, ಹುಟ್ಟಿದಾರಭ್ಯದಿಂದ ಬಸ್ತಿಗೆ ಹೋಗ್ತೇವೆ, ಕಂದ ಮೂಲದ ಸ್ವಾದನ ಗೊತ್ತಿಲ್ಲ, ಎಲ್ಲ ನಿರರ್ಥ, ನಿಷ್ಫಲವಿರುವುದು. ಅದರ ಫಲ ಏನೂ ಇಲ್ಲ. ವಿಚಾರ ಮಾಡುವುದು. ಇದಕ್ಕೆ ಅಮೃತಚಂದ್ರಾಚಾರ್ಯ ಹೇಳಿದ್ರಲ್ಲ, ಕೋಲಾಹಲದಿಂದ ಹಿಂದೆ ಬಾ ಅಂತ. ಹಿಂದೆ ಬಾ, ಒಂದು ಸಮಯ ನಿಲ್ಲ ಅಂತ ಹೇಳಿದ್ರಲ್ಲ. ಬರೇ ಧಾವಿಸ್ತಾ ಇದ್ದೇವ್ರಿ ನಾವು, ಬರೇ ಧಾವಿಸ್ತಾ ಇದ್ದೇವೆ. ಹಿಂದೊಂದು ಸಲ ವಿಜಯನ್ ನನ್ನ ಜೊತೆ ಎಲ್ಲೋ ಹೋಗಿ ಬರುವ ಎಳೆದೊಳಗೆ ಮಾತನಾಡಿ, ಯಾವ ಹುಚ್ಚ ಪ್ರವಾಹದೊಳಗೆ ಹೊರಟಿದೆವು ಗೊತ್ತಿಲ್ಲ ವಿಜಯಣ್ಣ. ಭಾಳ ಅವರು ಪ್ರಭಾವಿತ ಆದರೆ ಆ ಶಬ್ದದಿಂದ. ಇದು ಧರ್ಮದ ಸಲುವಾಗಿ ಅಲ್ಲ, ಸಂಸಾರಿಕ ವಿಷಯದಲ್ಲಿ ಕೂಡ ನನಗೆ ಯಾವುದು ಅವಶ್ಯಕ ಇದೆ ಅನ್ನೋದರ ವಿಚಾರವನ್ನೇ ಮಾಡಲಿಲ್ಲ. ನನಗೆ ಇದರದ ಅವಶ್ಯಕತೆ ಏನಿದೆ, ಹುಚ್ಚು ಹೊಳೆಯೊಳಗೆ ಹರ್ಕೊಂಡು ಹೋಗ್ತಾ ಇದ್ದೇವ್ರೆ. ಆ ಕಡೆ ಈ ಕಡೆ ನೋಡಲಿಕ್ಕೆ ಅವಕಾಶನೇ ಇಲ್ಲ. ಅರೆ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ತದ್ಭವ ಮೋಕ್ಷಗಾಮಿಯ ಒಂದು ಘಟನಾ ವಿಶೇಷಕ್ಕೆ ಸಂಬಂಧಿಸಿದ ಹಾಗೆಯೇ ಕ್ಷಾಯಿಕ ಸಮ್ಯಕ್ ದೃಷ್ಟಿ ತದ್ಭವ ಮೋಕ್ಷಗಾಮಿ. ಅವನಿಗೆ ಕೂಡ ಲೇಖಕರಂದರು, ಅವ ಪುರೋಹಿತ ರತ್ನನ ಮಾತನ ಅನುಸಾರನ ವಿಚಾರ ಮಾಡಿದ, ಅನ್ಯ ರೂಪದಿಂದ ತನ್ನ ಬುದ್ಧಿಯಿಂದ ವಿಚಾರ ಮಾಡಲೇ ಇಲ್ಲ. ದೃಷ್ಟಾಂತ ಏನು ಕೊಟ್ಟರು? ಕುದುರೆ, ಟಾಂಗಾಕ ಹೂಡಿರುವಂಥ ಕುದುರೆ ದೃಷ್ಟಾಂತ. ಹಾಗೆ ನಮ್ಮದು ಸಂಸಾರ ಮಾರ್ಗದೊಳಗ ಹಾಗೆಯೇ ಹೋಗ್ತಾ ಇದ್ದೇವೆ ನೋಡ್ರಿ. ಇನ್ನೊಬ್ಬರದ ಅನುಕರಣೆ ಮಾಡಿದ್ರೂ ಕೂಡ ಮಾಡ್ತಾನೇ ಇದ್ದೇವೆ, ಮಾಡಿದ್ರೂ ಕೂಡ ಅದು ಏನಿದೆ ಅಂತಂದ್ರೆ ಅದು ಸ್ವಂತದ ವಿಚಾರದಿಂದ ಶೂನ್ಯ ಇದೆ. ಧರ್ಮದ ಕ್ಷೇತ್ರದೊಳಗಂತೂ ಇಲ್ಲವೇ ಇಲ್ಲ ನಮಗೆ ವಿಚಾರ. ಉಳಿದೆಲ್ಲ ಕ್ಷೇತ್ರದಲ್ಲಿ ಲಾಭ ಹಾನಿ ನೋಡ್ತೇವೆ, ಇಲ್ಲಿ ಅಂತೂ ನೋಡೋದೇ ಇಲ್ಲರಿ, ನೋಡುವುದೇ ಇಲ್ಲ. ಅರೆ, ಈ ವಾಕ್ಯ ಬಂತು, ಈ ಭಾವಾರ್ಥ ಬಂತು, ಈ ಟೀಕಾ ಬಂತು, ಈ ಪ್ರಕಾರ ಆಚಾರ್ಯ ಪ್ರಭುವಿನ ಪದಪುಂಜ ಬಂತು, ಇದರ ಅರ್ಥ ಏನಿದೆ? ಅವ್ರ ಹತ್ರ ಹೋಗಿ ಕೇಳೋದು ಎಂದಾದರೂ ಪ್ರಯತ್ನ ಮಾಡಿರ್ತೇವೆ ನಾವು? ಎಲ್ಲಾದರೂ ಹೇಳ್ರಲ್ಲೇ ಹೋಗಿ ಕೇಳೋಣ. ಅರೆ, ಆತ್ಮನ ಗುರು ಆತ್ಮನ ಅದನ್ರಿ. ಅವರು ಹೇಳಿದ್ದ ನಿಮಿತ್ತ, ಅಮೃತ ಚಂದ್ರಾಚಾರ್ಯ ಕುಂದ ದೇವ ಹೇಳಿದ್ದ ಶಬ್ದ ನಿಮಿತ್ತ ಇದೆ. ಅದರದ ನಿಜವಾದ ಜ್ಞಾನ ಅಥವಾ ಅದನ್ನು ತಿಳಿಸಿಕೊಡುವಂಥ ಯೋಗ್ಯತೆ ಒಳಗೆ ಕೂತಿರುವಂಥ ಚೈತನ್ಯ ಪ್ರಭು ಆತ್ಮಗುರುವಿನಲ್ಲಿ ಇದೆ. ಅದನ್ನು ಯಾವಾಗೂ ನಾವು ಮಾಡಲೇ ಇಲ್ಲ. ಹೊರಗೆ ಜ್ಞಾನ ಬಂತು, ಆಚಾರ್ಯರು ಹೇಳಿದ ಶಬ್ದ ಕೇಳಿತು, ಮತ್ತು ಅದು ಹೊರಗೆ ಹೊರಟು ಹೋಯ್ತಾರೆ. ಇಷ್ಟೇ ಆಗಿದೆ ನಮ್ದು. ಯಾಕೆ ಅಂತಂದ್ರೆ ಆ ಜ್ಞಾನ ಬಂದು ಹೋಗುವಂಥದ್ದ, ಅಥವಾ ಅದೇ ಹೇಳ್ತಲ್ಲ ಶ್ರುತ ಪರಿಚಿತ ಅನುಭೂತ ವರಭೋಗ ಬಂಧದ ಕಥೆ. ಲೋಕದೊಳಗೆಲ್ಲ ಶ್ರುತ ಇದೆ, ಪರಿಚಿತ. ದೇವಲೋಕಕ್ಕೆ ಹೋದ್ರೂ ಅದರ ಪರಿಚಯ ನಮಗಿದೆನ, ನರಕಕ್ಕೆ ಹೋದ್ರೂ ಪರಿಚಯ ಇದೆನ, ಲೋಕಾಕಾಶದೊಳಗೆ ಎಲ್ಲಿ ಹೋದ್ರೂ ಕೂಡ ಅದರ ಪರಿಚಯ ನಮಗಿದೆ. ಅಲ್ಲಿಂದ ಕಲ್ಕೊಳ್ಬೇಕಾಗ್ತಿದೆ ಏನು, ಒಳಗಿಂದನ ಬರ್ತಾ ಇರ್ತಿದೆ ಅದ. ವರಭೋಗ ಬಂಧದ ಕಥೆ. ವರ ಅಂದ್ರೆ ಇಚ್ಛೆ, ಇಚ್ಛೆ, ಭೋಗ, ಬಂಧ, ಒಂದರ ಜೊತೆಗೆ ಅಂಟುಕೊಳ್ಳೋದ ಏಕತ್ವ ವಿಭಕ್ತ ಇದ್ದರೂ ಕೂಡ ಅಂಟುಕೊಳ್ಳುವ ಸ್ವಭಾವ. ಬಂಧ ಅಂತಂದ್ರೆ ಇಲ್ಲಿ ಕರ್ಮ ಬಂಧದ ಮಾತಿಲ್ಲ, ಹಿಡ್ಕೊಳ್ಳೋದು, ಅಂಟುಕೊಳ್ಳೋದು, ರುಚಿ ಅಂಟೋದು, ಆಸಕ್ತಿ ಅಂಟೋದು, ಜ್ಞಾನ ಕಡೆ ಹೋಗಿ ಅಂಟುಕೊಳ್ಳೋದು. ಯಾರವರ ಇದೆಯೋ ಅಥವಾ ಇಲ್ಲ? ರುಚಿಯಲ್ಲಿ ತಕ್ಷಣಕ್ಕೆ ಕಾರ್ಯ ಮಾಡ್ತಿದೆ. ನೋಡಿದರೂ ಕೂಡ ಯಾವೊಂದು ಹೊಸ ವ್ಯಕ್ತಿಯ ಬಗ್ಗೆ ಕುತೂಹಲ ಉತ್ಪನ್ನ ಆಗಲಿಲ್ಲ. ಇಂಥದ್ದು ನಮ್ಮ ಜೀವನದೊಳಗೆ ಎಂದಾದರೂ ಆಗಿದೆಯೇನ? ಯಾವುದೋ ವಸ್ತು, ಯಾವುದೋ ವ್ಯಕ್ತಿ, ಯಾವುದೋ ಘಟನಾ ಹೋಗಬೇಕಾದ್ರೆ ಯಾರೋ ವಾಹನ ಚಾಲಕರ ದ್ವಿಚಕ್ರ ವಾಹನದ ಮೇಲಿಂದ ಬೀಳ್ತಾರೆ. ಒಂದು ಕ್ಷಣ ನಿಲ್ಲುತ್ತೇವೋ ಅಥವಾ ಇಲ್ಲ?
ನೋಡ್ತೇವೆ ಅಥವಾ ಇಲ್ಲ? ಅದನ್ನ ಲೌಕಿಕದೊಳಗೆ ಮಾನವೀಯತೆ ಅಂತಾರ್ರಿ. ಆದರೆ ಇಲ್ಲಿ ನಿಷ್ಫಲ ಕಾರ್ಯ ಅಂತಾರ್ರಿ. ನಿನಗೆ ಯಾವ ಪ್ರಯೋಜನ ಇರಲಿಲ್ಲ. ಆದ್ರೆ ನಿನ್ನ ಅನಾದಿ ಅಭ್ಯಾಸ ಅಲ್ಲೇನಾಯ್ತು ತಿಳ್ಕೊಳ್ಬೇಕು. ಅವರು ಯಾರು ತಿಳ್ಕೊಳ್ಬೇಕು, ಯಾವ ಕಾರಣದಿಂದ ಆಯ್ತು ಅದು ದುರ್ಘಟನೆ ತಿಳ್ಕೊಳ್ಬೇಕು. ತಂಪಾಡಿಗೆ ತಾವು ಹೋಗ್ತಾರೇನ್ರಿ? ಎಂದಾದ್ರೂ ಇದೇನ? ನಾವೇನೂ ಸಹಾಯ ಮಾಡೋದು ಸಾಧ್ಯ ಇಲ್ಲ. ಇನ್ನು ಪುರುಷರಂದ್ರೆ ಬಿದ್ದಿರುವ ಗಾಡಿ ಎತ್ತಬಹುದು, ಮಾಡ್ಬೋದು. ಆದ್ರೆ ನಾವು ಕಾರಣ ಇಲ್ಲದ ಗದ್ದಲಲ್ಲಿ ಹೆಂಗಸರ್ದನೇ ಇರ್ತಿದ್ದೇವೆ. ಅವರಿಗೆ ಅವಕಾಶ ಇರೋದಿಲ್ಲ ಕಾರ್ಯ ಮಾಡ್ಲಿಕ್ಕೆ. ಅಷ್ಟ್ರಿ. ಎಲ್ಲ ಕಡೆಗೆ ಎಷ್ಟ ಇದರಿಂದ ಲಾಭ ಏನಿದೆ? ಬರೀ ಒಂದೇ ಲಾಭ ಇದೆ. ಅನಾದಿ ಸಂಸಾರ ಗಟ್ಟಿಮುಟ್ಟಾಗ್ತಿದ್ದಾರೆ. ದುಃಖದ ಮಾರ್ಗ ಗಟ್ಟಿಮುಟ್ಟಾಗ್ತಿದೆ. ಪರಾವಲಂಬನೆ ಹಾಗೆಯೇ ಬೆಳೀತಾ ಹೋಗ್ತಿದೆ. ಸ್ವಾವಲಂಬನೆ, ಸ್ವಾಧೀನತೆ ಇದಾವುದಕ್ಕೂ ಅವಕಾಶ ಉಳಿಯುವುದಿಲ್ಲ. ಅಲ್ಲೇನು ಹೇಳಿದಾರೆ ನೋಡ್ರಿ, ಬರೆಯದ ವರಭೋಗ ಬಂಧದ ಕಥೆ. ವರ ಅಂದ್ರೆ ಇಚ್ಛೆ, ಭೋಗ ಅಂದ್ರೆ ಅದರಲ್ಲಿ ಆನಂದ ಅಥವಾ ದುಃಖ, ಹರ್ಷ ಅಥವಾ ವಿಷಾದ. ವರ ಭೋಗ ಬಂಧ ಅಂಟ್ಕೊಳ್ಳೋದು. ಯಾರ ಗುರುತಿಲ್ದವ್ರನ್ನ ಹೋಗಿ ಕೇಳ್ತೇವ್ರಿ. ಯಾರ ಶವ ಹೋಗ್ತಿತ್ತು, ಯಾರ ಕೇಳ್ತೇವೇನಿಲ್ರಿ? ಇದು ಬಂಧ. ಬಂಧ ಅಂದ್ರೆ ಏನ? ಅದರ ಜೊತೆಗೆ ಸಂಬಂಧ ಸ್ಥಾಪನೆ ಮಾಡ್ಲಿಕ್ಕೆ ಹೋಗೋದು, ಅದನ್ನ ತಿಳ್ಕೊಳ್ಳೋದು. ಸಂಬಂಧ ಅಂದ್ರೆ ನಾವು ಹೇಳ್ತೇವೆ ಹಾಗೆ ಕೇಳ್ತೇವೆ, ಹಾಗೆಲ್ಲ. ಸಂಬಂಧ ಅಂದ್ರೆ ತಿಳ್ಕೊಳ್ಳೋದು. ಅದರ ಲೋಕದೊಳಗೆ ಯಾವುದರ ಜೊತೆಗೇನು ಸಂಬಂಧ ಇಲ್ಲ ಅಂಥೇಳಿ 2ನೇ ಪಾದದೊಳಗೆ ಹೇಳಿದರೆ ಏನ? ಏಕತ್ವ ವಿಭಕ್ತ ಆತ್ಮ. ಏಕತ್ವ ವಿಭಕ್ತ ಆತ್ಮ ಬಂಧನ ರುಚಿಸ್ತಿದೆ. ವಿಭಕ್ತ ಆತ್ಮ ಹೇಗೆ ರುಚಿಸ್ತಾವ್ರಿ? ಏನಿಲ್ಲ ಅಂತ ನಡಿ ಫೋನ್ ಮಾಡೋನು ಅಂತ. ಅದೊಂದು ಬಹಳ ದೊಡ್ಡ ಸಾಧನ ಆಗಿದೆ ರೀ ಈಗ ಜೀವರುಗಳಿಗೆ, ಮನುಷ್ಯರಿಗೆ. ಏನಿಲ್ಲ ಅನ್ನೋದು ಮಾತನೇ ಇಲ್ಲ. ಯಾವಾಗೂ ಅವರು ವ್ಯಸ್ತನರೇ. ಏನಿಲ್ಲ ಅಂದ್ರೆ ಏನಾದರೂ ಒಂದು ಹೊಸ ವಿಚಾರ ಬರಬಹುದು, ಅದು ವ್ಯಸ್ತನಲ್ಲ. ಆದರೆ ಕುಂದುದೇವು ಇಂದಿಗೆ 2000 ಅಥವಾ 2100 ವರ್ಷಗಳ ಪೂರ್ವದೊಳಗೆ ಹೇಳಿದ್ದಾರೆ ಏನ? ಏಕತ್ವ ವಿಭಕ್ತಾತ್ಮನ ಕಥೆ. ಅದೊಂದು ಲೋಕದೊಳಗೆ ಸುಲಭ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಉಪಯೋಗ, ನಮ್ಮ ಜಿಜ್ಞಾಸೆ ಅಲ್ಲಿ ಅರ್ಥ ತಿಳ್ಕೊಳ್ಳುವಂತಹದ್ದು ನಮ್ಮಲ್ಲೇ ಎಲ್ಲಿ ಕುತೂಹಲ ಜಾಗೃತ ಆಯ್ತಾರೆ. ಆಗಲಿಲ್ಲ, ಶಬ್ದಕ್ಕೆ ಶಬ್ದಾರ್ಥ ಮಾಡಿದೆವು, ಮುಂದುವರೆದೇವ್ರೆ. ನಡಿ ಮುಂದಿನ ಗಾಥೆ. ಮುಂದಿನ ಗಾಥೆಯೊಳಗೆ ಏನಿದೆ? ಅದೊಂದು ಪ್ರಮತ್ತ ಪ್ರಮತ್ತ ಅಂಥೇಳಿ ಹೇಳಿದರು. ಹೇಗೆ ತಿಳಿಯೋದು ನಮ್ಗೆ? ಅದಲ್ಲಿ ಹಿಂದೆ ಅರ್ಥನ ಮಾಡ್ಕೊಂಡಿಲ್ಲಲ್ಲ. ಆತ್ಮ ಏಕತ್ವ ವಿಭಕ್ತದ ಅನ್ನೋದು ಅವನಿಗೆ ನಿಶ್ಚಯನ ಆಗಿಲ್ಲ. ಮತ್ತು ಪ್ರಮತ್ತ ಅಪ್ರಮತ್ತದಿಂದ ರಹಿತ ಅಂಥೇಳಿ ಹೇಗೆ ಹೇಳೋದ? ಏನು ತಿಳಿಯೋದು ಅವನಿಗೆ? ಆಮೇಲೆ ಮುಂದೆ ಹೇಳಿದರೆ ದರ್ಶನ, ಜ್ಞಾನ, ಚಾರಿತ್ರ ಇವೆಲ್ಲ ವ್ಯವಹಾರದವು. ಹೇಗೆ ತಿಳಿಯೋದ್ರೆ? ಮೊದಲನೇದು ಒಂದಿತ್ತು ಸವ ಸಿದ್ಧನ ತಿಳಿಬೇಕ್ರಿ. ಇವು ಅಲ್ಲೇ ನಿಲ್ಲಕಬೇಕು. ದೇಶಯಾಮಿ ಸಮೀಚೀನಂ. ಅರೆ ಸಮೀಚೀನ ಅಸಮೀಚೀನನು ಧರ್ಮ ಇರ್ತಿದೆಯೇನ? ಪ್ರಶ್ನೆ ಉತ್ಪನ್ನ ಆಗಲಿಲ್ಲ. ಸಮೀಚೀನ ಧರ್ಮ ಹೇಳ್ತೇನೆ. ಹಾಗಾದ್ರೆ ನಾನು ಮಾಡ್ತಾ ಇರೋದು, ನನಗೆ ಕಾಣಿಸ್ತಾ ಇರೋದು, ನನ್ನ ಬುದ್ಧಿಯಲ್ಲಿ ಇರೋದು ಅದೆಲ್ಲ ಏನಿದೆ ಅಸಮೀಚೀನ. ಯಾವುದು ಮಾಡ್ತಾ ಇದ್ದೇನೆ? ಬಸ್ಸಿಗೆ ಹೋದ್ರೆ ಧರ್ಮ ಆಯಿತು, ರಾತ್ರಿ ನೀರು ಕುಡಿದಿದ್ರೆ ಧರ್ಮ ಆಯಿತು, ಕಂದಮೂಲು ತಿಂದಿದ್ರೆ ಧರ್ಮ ಆಯಿತು. ಅದೆಲ್ಲ ಅಸಮೀಚೀನ. ಅಸಮೀಚೀನ ಯಾಕ? ಅರೇ ಸದೃಷ್ಟಿ ಜ್ಞಾನ ವೃತ್ತಾನಿ ಅಂಥೇಳಿ ಏನು ಮುಂದೆ ಹೇಳಿದಾರಲ್ಲ, ಅದು ಇಲ್ಲದ ಇದರಿಂದ ಏನಾಗೋದಿದೆ ರೀ? ಈ ಭವ ಪೂರ್ತಿ ನೀವು ತಿನ್ನಲಿಲ್ಲ, ರಾತ್ರಿ ಒಂದು ಬಿಂದು ನೀರು ಕುಡಿಲಿಲ್ಲ, ಏನು ಆಗ್ತಿದೆ ಹೇಳೋದರಿಂದ ಏನು ಆಗ್ತಿದೆ ರೀ? ಮುಂದಿನ ಭವಕ್ಕೆ ಅದರ ಫಲ ಏನು ಸಿಗ್ತಿದೆ ಹೇಳ್ರಿ? ಅದ ಸತ್ಯ ಇದೆ, ಅದ ಸರ್ವಜ್ಞ ಪ್ರಣೀತ ಇದೆ, ಅದ ಧರ್ಮಕ್ಕೆ ಅನುಕೂಲ ಇದೆ. ಇದರದ್ದು ಕೂಡ ಇವನಿಗೆ ಆ ರೂಪದಿಂದ ವಿಶ್ವಾಸ ಇಲ್ಲ ಅಂದಮೇಲೆ ಮುಂದಿನ ಭವಕ್ಕೆ ಅದರ ಫಲ ಏನು ಸಿಗೋದು? ಕೂತ ವಿಚಾರ ಮಾಡೋದ್ರೆ ಯಾವನೋ ಮೂರ್ಖ ಪಂಡಿತ ಹೇಳ್ತಾನೋ ಅಂತ ಹೇಳಿ ಕೇಳೋದಿಲ್ಲ. ಹೇಳೋರೇನು ಬೇಕಾದ್ದು ಹೇಳ್ತಾರೆ. ಸರ್ವಜ್ಞರನ್ನು ಹೊರತುಪಡಿಸಿ ಹೇಳುವ ಯೋಗ್ಯತೆ ಯಾರಲ್ಲಿ ಇದೆ?
ಹಾಗಾದರೆ ವಿಚಾರ ಮಾಡುವ ಯೋಗ್ಯತೆ ಎಲ್ಲರಲ್ಲೂ ಇದೆ. ಎಲ್ಲರಲ್ಲೂ ಇದ್ರೂ ವಿಚಾರ ಯಾರು ಮಾಡ್ತಾರೋ? ಕಲ್ಯಾಣಾಭಿಲಾಷಿ ಯಾರದಾರೋ ಅವರು ಮಾಡ್ತಾರೋ. ಈ ಜೀವನದ ಅಸಾರತೆಯನ್ನ, ಕ್ಷಣಭಂಗುರತೆಯನ್ನ ಬಿಟ್ಟು ಹೋಗ್ತಿದೆ ಈ ದೇಹ. ಈ ದೇಹದ ಜೊತೆಗೆ ಈ ಜೀವನ ನಿಂತು ಹೋಗ್ತಿದೆ. ಇದರದ ಯಾರಿಗೆ ಮನೋಮನ ಖಾತ್ರಿ ಇದೆ ಅವರು ವಿಚಾರ ಮಾಡ್ತಾರೆ. ಅವರು ಕಲ್ಯಾಣಾಭಿಲಾಷಿ ಇದ್ದರು. ಉಳಿದ ಕಾರ್ಯಗಳ ಹಾಗೇನ ಇದು ದೇವದರ್ಶನ ಶಾಸ್ತ್ರ ಸ್ವಾಧ್ಯಾಯ. ಯಾರ ಜೀವನದೊಳಗೆ ಕಾರ್ಯ ಮಾತ್ರ ಆಗಿ ಉಳಿದಿದೆ ಅವರಿಗೆ ಫಲ ಏನೂ ಇಲ್ಲ. ಅದಕ್ಕೆ ಸಮಕಿತವಿಲ್ಲದೆ ನಿರ್ಣಯ ವ್ರತವು ಜಪ ತಪ ಎಲ್ಲವೂ ನಿಷ್ಫಲವೇ. ನಿಷ್ಫಲ ಅಂದ್ರ ಅವ ನಿನಗೆ ನಿರಾಕುಲ ಸುಖವನ್ನು ಕೊಡುವುದರಲ್ಲಿ ಸಮರ್ಥ ಇಲ್ಲ. ಅಂಥ ಫಲ ಅದರಿಂದ ಬರೋದನ್ನೇ ಇಲ್ರಿ. ಆ ವೃಕ್ಷ ಅಂಥವಿದಾವ. ಮೋಕ್ಷ ರೂಪದ ಫಲ, ನಿರಾಕುಲ ಶಾಂತಿ ರೂಪದ ಫಲ ಆ ವೃಕ್ಷದಿಂದ ಬರುವುದಿಲ್ಲ. ಯಾವ ವೃಕ್ಷದಿಂದ? ವ್ರತ ಜಪ ತಪ. ಅದಕ್ಕೆ ಏನು ಮಾಡೋದ ನೋಡ್ರಿ. ಭೇದ ವಿಜ್ಞಾನದ ಮಾತು ಹೇಳ್ತಾ ಇದ್ದಾರು. ಬುದ್ಧಿಪೂರ್ವಕನ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರು. ಗ್ರಾಹ್ಯ ಗ್ರಾಹಕ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರು. ಭೇದ ವಿಜ್ಞಾನವು ಬುದ್ಧಿಪೂರ್ವಕ ವಿಕಲ್ಪ ರೂಪವಿದೆ. ಬುದ್ಧಿಪೂರ್ವಕ ವಿಕಲ್ಪ ರೂಪವಿದೆ. ಬುದ್ಧಿಪೂರ್ವಕ ಸಮಯ ತೆಗೆದ ಅಲ್ಲಿ ಕೂಡಬೇಕಾಗ್ತಿದೆ. ಎಲ್ಲಿ? ಭೇದ ವಿಜ್ಞಾನಗಳು ಯಾರು ಕೂಡ ಅವರ ಜ್ಞಾನ ಸ್ಥಿರ ಹೊಡಿಬೇಕಾಗ್ತದೆ ಅಲ್ಲಿ. ಅದು ಹೋಗ್ತಾ ಹೋಗ್ತಾ ಆಗುವ ಕಾರ್ಯ ಅಲ್ಲ, ತಾನಾಗೇ ಆಗುವ ಕಾರ್ಯ ಅಲ್ಲ. ಕರ್ಮಾದಿಗಳ ಉದಯ ಉಪಶಮಾದಿಗಳಿಂದ ಆಗುವ ಕಾರ್ಯ ಅಲ್ಲ. ದೇವಾದಿಕರ ಸಂಯೋಗದಿಂದ ಆಗುವ ಕಾರ್ಯ ಅಲ್ಲ. ಶುಭ ಕಾಲಕ್ಷೇತ್ರದಿಂದ ಆಗುವ ಕಾರ್ಯ ಅಲ್ಲ. ಮಾಡಿದರನ ಆಗುವುದಿದೆ. ಏನ? ಭೇದ ವಿಜ್ಞಾನ. ಎಲ್ಲಿ? ಅದು ಅವ್ರ ಮನೆ, ಇದು ನನ್ನ ಮನೆ. ಭೇದ ವಿಜ್ಞಾನ ಎಲ್ಲಿ? ಯಾವ ಎರಡು ಪದಾರ್ಥ ಯಾವುವು? ಒಂದು ಶುದ್ಧ ಚೇತನ ಮಾತ್ರ ವಸ್ತು. ಎರಡನೇದ ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣತಿ ಹೇಳಿದ್ದಾರೆ. ಪರಿಣಾಮ ಹೇಳಿದ್ದಾರೆ. ಅಶುದ್ಧ ಪರಿಣತಿ. ಬಹಳ ವಿಷಯ ಬಂದು ಹೋದ್ರೆ, ಎಷ್ಟೋ ಚರ್ಚೆ ಮಾಡಿದ್ರೂ ಬಹಳ ವಿಷಯ ಇನ್ನೂ ಅಚರ್ಚಿತ ಉಳಿದುರೆ. ಏನು ಹೇಳಿದ್ರು? ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣತಿ ಮತ್ತು ಒಂದು ಶುದ್ಧ ಚೇತನ ಮಾತ್ರ ದ್ರವ್ಯ, ಜೀವ ದ್ರವ್ಯ. ಮತ್ತೊಮ್ಮೆ ಏನು ಹೇಳಿದ್ರು? ವರ್ತಮಾನದಲ್ಲಿ ಆ ಅಶುದ್ಧ ಪರಿಣಾಮದ ಜೊತೆಗೆ ರಂಜಿಸುವ ಮಾತು ಹೇಳಿದ್ರು. 8 ವರ್ಷ ಪೂರ್ಣ ಆದ ನಂತರ ಯಾವ ಮಕ್ಕಳಿಗೆ ಮೌಂಜಿ ಬಂಧನ ಮಾಡಿಸ್ತಾರಲ್ಲ, ಅಲ್ಲೇ ಜೀವಕ್ಕೆ ಜ್ಞಾನ ಆಗಿ ಹೋಗ್ತಿದೆ. ಏನು ಜ್ಞಾನ ಆಗ್ತಿದೆ? ದೇಹ ಮತ್ತು ಆತ್ಮರುಗಳ ಭಿನ್ನತೆಯ ಜ್ಞಾನ, ಮನುಷ್ಯ ಜೀವನದ ಪ್ರಯೋಜನದ ಜ್ಞಾನ, ತಾನು ಮಾಡಬೇಕಾದಂಥ ಕರ್ತವ್ಯದ ಅರಿವು ಎಲ್ಲ ಆಗ್ತಿದೆ. ನಾವು ಗ್ರಂಥಗಳನ್ನು ಒಂದಾದ ಮೇಲೆ ಒಂದು ಓದುತ್ತಾ ಇದ್ದೇವೆ, ಆದರೆ ನಮ್ಮಲ್ಲಿ ಯಾವ ಜ್ಞಾನನೂ ಆಗಲಿಲ್ಲ. 8 ವರ್ಷದ ಬಾಲಕರು ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಳ್ಳುವಂಥ ಯೋಗ್ಯತೆ ಇದೆ. 8 ವರ್ಷದ 10 ವರ್ಷದ ಬಾಲಕರ, ಚಕ್ರವರ್ತಿಯ ಪುತ್ರರ ಅಂತರಂಗದ ಅರಿವಿನ ಪೂರ್ವಕ ನಿಜ ಕಾರ್ಯದೊಳಗ ಹೊರಟು ಹೋದರೆ, ನಮಗ ಈಗ ಕಾಲಕ್ಷೇತ್ರಗಳ ಅನುಕೂಲ ಯಾಕೆಲ್ಲ ಅಂತಂದ್ರೆ ಆ ಪ್ರಕಾರದ ಜ್ಞಾನದ ಯೋಗ್ಯತೆ, ಅಂತರಂಗದ ವೈರಾಗ್ಯದ ಪರಿಪಕ್ವತೆ ಇಲ್ಲ ಅಂಥೇಳಿ ಈಗ ಕಾಲಕ್ಷೇತ್ರಗಳು ಕೂಡ ಅದಕ್ಕೆ ಅನುಕೂಲ ಇಲ್ಲ. ಪಂಚಮ ಕಾಲ ಅಂಥೇಳಿ ಯಾವುದಕ್ಕಂತಾರೋ ಜೀವದ ಅಪಾತ್ರತೆಯನ್ನು ಕಾಲದ ಮೇಲೆ ಆರೋಪ ಮಾಡಿದ್ದಾರೆ. ಜೀವದ ದುರ್ಬಲತೆಯನ್ನು ಕಾಲದ ಮೇಲೆ ಆರೋಪ ಮಾಡಿದ್ದಾರೆ. ಕಾಲ ಏನು ಮಾಡಿಲ್ಲ. ಅರೆ ಅಪ್ಪಾಜಿ ಹೇಳ್ತಿದ್ರು, ಸೂರ್ಯ ಉದಯಕ್ಕೆ ಬರೋ ಹಾಗೆ ಬರ್ತಾನೆ,
ಬಿಸಿಲು ಬೆಳದಿಂಗಳು ಒಂದರ ಹಿಂದೆ ಬರುವ ಹಾಗೆ ಬರ್ತವೆ. ಋತುಗಳು ಯಾವ ಪ್ರಕಾರ ಬರಬೇಕು ಅದೇ ಕಾಲ ಏನು ಮಾಡ್ತಿದೆ. ನೀನು ಕಾರ್ಯ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇಲ್ಲ ಕಾರ್ಯ. ಏನ ಮನುಷ್ಯ ಜೀವನದೊಳಗೆ ಮಾಡಬೇಕಾದಂಥ ಕಾರ್ಯ ಏನ ಜೀವ ದೇಹಗಳ ಭಿನ್ನತೆಯನ್ನು ನಂಬೋದು, ತಿಳಿಯೋದು, ವಿಶ್ವಾಸ ಮಾಡೋದು, ದೇಹದಿಂದ ಭಿನ್ನ ಜೀವದ ಅನುಭವ ಮಾಡೋದು. ಈ ಕಾರ್ಯ ನಾವು ಮಾಡ್ತಾ ಇಲ್ಲ. ನಮಗೆ ಶಾಸ್ತ್ರ ಓದುವುದರೊಳಗೆ ರುಚಿ ಇದೆ, ಇಲ್ಲ ಅಂತ ಅನ್ನೋದಿಲ್ಲ. ಜಿನೇಂದ್ರ ಭಗವಂತರ ಸ್ತುತಿ ಮಾಡುವುದರೊಳಗೆ ರುಚಿ ಇದೆ, ದಾನ ಕೊಡುವುದರೊಳಗೆ ರುಚಿ ಇದೆ. ಆದರೆ ಅಂತರಂಗದಲ್ಲಿ ಯಾವ ಅನಾದಿ ಕಾಲದಿಂದ ಸಂತಾನ ರೂಪವಾಗಿ ಏಕ ಪ್ರವಾಹ ರೂಪವಾಗಿ ನಡೀತಾ ಇದೆಯೋ ಅದರೊಳಗಿನ ಭಿನ್ನತೆಯನ್ನು ಗುರುತಿಸುವುದರ ಕಡೆಗೆ ನಮ್ಮದು ಗಮನ ಇಲ್ಲ. ಎಷ್ಟು ಸಂಪೂರ್ಣ ಎಲ್ಲದರದ ಭಾವಾರ್ಥ ಇದೆ. ಏನ ಭೇದ ವಿಜ್ಞಾನವು ಬುದ್ಧಿಪೂರ್ವಕ ವಿಕಲ್ಪ ರೂಪವಿದೆ. ಮತ್ತು ಅದರ ಫಲ ಏನಿದೆ? ನಿರ್ವಿಕಲ್ಪ ಆನಂದ ಇದೆ ರೀ, ಅನಾಕುಲ ಶಾಂತಿ ಇದೆ ರೀ. ಯಾವುದರದ? ವಿಕಲ್ಪದ. ಇದನ್ನೇ ಅಪ್ಪಾಜಿ ತಮ್ಮ ಭಾಷೆ ಒಳಗೆ ಏನು ಹೇಳಿದ್ರು? ಕ್ಷಯೋಕ್ಷಮ ಜ್ಞಾನದೊಳಗೆ ವಿಕಲ್ಪ ಪೂರ್ವಕ ನಿರ್ಣಯ ಬೇಕು. ಕ್ಷಯೋಕ್ಷಮ ಜ್ಞಾನದೊಳಗೆ ವಿಕಲ್ಪ ಪೂರ್ವಕ ನಿರ್ಣಯ ಬೇಕು. ಏನ? ದೇಹ ಮತ್ತು ಆತ್ಮ, ಸಂಯೋಗ ಮತ್ತು ಸ್ವಭಾವ, ರಾಗ ಮತ್ತು ಜ್ಞಾನ ಬೇರೆ ಇದ್ದಾವೆ. ಕ್ಷಯೋಕ್ಷಮ ಜ್ಞಾನದೊಳಗೆ ನಮ್ಮ ಹತ್ರ ಕ್ಷಯೋಕ್ಷಮ ಜ್ಞಾನ ಇದೆ. ಆದರೆ ಈಗ ನಾವು ಏನು ಮಾಡೋದಿದೆ? ಆ ಬುದ್ಧಿಪೂರ್ವಕ ಆ ವಿಷಯದ ಕಡೆಗೆ ನಾವು ಪ್ರವೃತ್ತಿ ಮಾಡೋದಿದೆ. ಭೇದ ವಿಜ್ಞಾನವು ಬುದ್ಧಿಪೂರ್ವಕ ವಿಕಲ್ಪ ರೂಪವಿದೆ. ಬಹಳ ಅದ್ಭುತ. ಗ್ರಾಹ್ಯ ಗ್ರಾಹಕ ರೂಪವಿದೆ. ಗ್ರಾಹ್ಯ ಗ್ರಾಹಕ ರೂಪವಿದೆ. ಏನು? ಗ್ರಾಹ್ಯ ಗ್ರಾಹಕ. ಗ್ರಾಹಕ ಯಾರು? ಬುದ್ಧಿಯಿಂದ ಗ್ರಹಣ ಮಾಡುವಂಥದ್ದು. ಬುದ್ಧಿಯದ ಗ್ರಾಹಕ ಇದೆ. ಯಾವುದರದ್ದು ಗ್ರಾಹಕ? ಶುದ್ಧ ಚೈತನ್ಯ ಮಾತ್ರ ವಸ್ತುವಿನ ಗ್ರಾಹಕ. ಗ್ರಾಹ್ಯ ಅದೇ ಇದೆ. ಯಾವುದ? ಶುದ್ಧ ಚೈತನ್ಯ ಮಾತ್ರ ವಸ್ತು ಗ್ರಾಹ್ಯ ಇದೆ. ನಮ್ಮ ಬುದ್ಧಿ ಏನಿದೆ ಅದು ಗ್ರಾಹಕ. ಗ್ರಾಹ್ಯ ಗ್ರಾಹಕ. ಅದು ಗ್ರಹಣ ಆಗಲಿಕ್ಕೆ ಯೋಗ್ಯ. ಅರೆ ಸಮಯ ಸಾರದಲ್ಲಿ ಏನು ಬಂದಿಲ್ಲ. ದಾಸ್ಯ ದಾಹಕ ಹೇಳಿದಾರಲ್ಲ, ದಾಸ್ಯ ಯಾವುದು ಸುಡಲಿಕ್ಕೆ ಯೋಗ್ಯ ಇದೆಯೋ ಅದು. ಅದೇ ಪ್ರಕಾರ ಇದು ಗ್ರಾಹ್ಯ ಇದೆ. ಯಾವುದು ಗ್ರಾಹ್ಯ ಇದೆ? ಯಾವುದು? ಶುದ್ಧ ಚೇತನ ಮಾತ್ರ ವಸ್ತು ಗ್ರಾಹ್ಯ ಇದೆ. ಯಾವಾಗ? ಯಾವಾಗಲೂ ಗ್ರಾಹ್ಯ ಇದೆ. ಆದರೆ ಗ್ರಾಹಕ ಶಕ್ತಿ ಈಗಿದೆ. ಗ್ರಾಹಕ ಶಕ್ತಿ ಈಗಿದೆ. ಯಾವಾಗ? ಈಗಂದ್ರೆ ಒಂದು ಅಪೇಕ್ಷಾದಿಂದ ಹೇಳ್ಬೋದು ಸಂಜ್ಞೆ, ಇನ್ನೊಂದು ಅಪೇಕ್ಷಾದಿಂದ ಬುದ್ಧಿಪೂರ್ವಕ ತೊಡಗಿದರೆ ಅದನ್ನು ಗ್ರಹಣ ಮಾಡಬಹುದು. ಯಾವುದನ್ನು? ಎರಡು ಕೂಡಿದ್ದೀವಲ್ಲ ಅದರೊಳಗಿಂದ ಒಂದಲ್ಲ. ಗ್ರಾಹ್ಯ ಗ್ರಾಹಕ ಅಂತಂದ್ರೆ ಯಾವುದನ್ನು ಗ್ರಹಣ ಮಾಡುವುದಿದೆಯೋ ಅದನ್ನು ಗ್ರಹಣ ಮಾಡುವ ಶಕ್ತಿ ಈಗಿದೆ. ಅದಂತೂ ಗ್ರಹಣ ಕೂಡಿರುವುದರೊಳಗೆ ಕೂಡ ಗ್ರಾಹ್ಯ ಶಕ್ತಿಯನ್ನು ಬಿಟ್ಟುಕೊಟ್ಟಿಲ್ಲ. ವಸ್ತು ಅಂತೂ ಅರೆ ಅಶುದ್ಧ ಪರಿಣತಿಯೊಳಗಿದ್ರೂ ಕೂಡ ಆ ಶುದ್ಧ ಚೇತನ ಮಾತ್ರ ವಸ್ತು. ಅರೆ ವರ್ತಮಾನದಲ್ಲಿ ವಿಚಾರ ಮಾಡಿ ನೋಡಿದರೆ ಹೇಳಿದರೆ ಬಹಳ ಅಂತಂದ್ರೆ ಬರೀ ಈ ಒಂದು ಕಲಶದೊಳಗ 415 ಗಾಥೆಗಳ ಸಾರೆಲ್ಲ ಇದೆ ರೀ. 415 ಗಾಥೆಗಳ ಸಾರೆಲ್ಲ ಇದೆ. ಅದನ್ನು ನೋಡುವಂಥ ಜ್ಞಾನದ ನಿರ್ಮಲತೆ ಬೇಕು. ಮತ್ತು ನೋಡುವ ಸಲುವಾಗಿ ಪರದಿಂದ ನಿವೃತ್ತಿ ಬೇಕಾದ ಜ್ಞಾನಕ್ಕೆ. ಗ್ರಾಹ್ಯ ವಸ್ತು ಗ್ರಾಹ್ಯನೇ ಇದೆ. ಗ್ರಾಹಕರು ಬೇಕಾಗಿದೆ. ಈಗ ಗ್ರಾಹಕ ಆಗುವಂಥ ಯೋಗ್ಯತೆ ಇದೆ ಈ ಪರ್ಯಾಯದಲ್ಲಿ. ಅದನ್ನೇ ಸರ್ವ ಪ್ರಕಾಶ ಅವಸರಾಯ. ಅದನ್ನೇ ಇಹವಿದ ಗೈ ನ ಮಿಲೆ. ಸಿಕ್ಕೋದನೇ ಇಲ್ಲ. ಅರೆ ಸರ್ವಾರ್ಥ ಸಿದ್ಧಿಯೊಳಗೆ ಪೂಜ್ಯಪಾದ ಆಚಾರ್ಯ ಹೇಳಿದರು,
ಸಾಗರದೊಳಗಿನ ನೀರೆಲ್ಲ ಬರಿದ ಮಾಡಿ ಅಲ್ಲಿರುವಂಥ ಮಳಲವನ್ನೆಲ್ಲ ತಟ್ಟೆಯೊಳಗೆ ಒಂದಿಷ್ಟಿಷ್ಟೇ ಹಾಕೊಂಡು ಅಕ್ಕಿ ಹಸನ ಮಾಡಿದ ಹಾಗೆ ಮಾಡಿದ ನಂತರ ಆ ಸಾಗರದ ಮಧ್ಯದೊಳಗೆ ಬಿದ್ದಿರುವಂಥ ರತ್ನ ಕೈಗೆ ಬರಬಹುದು. ಆದರೆ ಈ ಮನುಷ್ಯ ಭವ ಮತ್ತು ಸಿಕ್ಕೋದಿಲ್ಲ. ಪೂಜ್ಯಪಾದ ಆಚಾರ್ಯರನ್ನು ಕೇಳ್ರಿ, ಲಿಖಿತ ಇದೆ, ಗ್ರಂಥ ತೆಗೆದು ಹೋದರೆ ಸರ್ವಾರ್ಥ ಸಿದ್ಧಿ ಟೀಕೆ ಏನಿದೆ ಅದರೊಳಗೆ ಪೂಜ್ಯಪಾದ ಆಚಾರ್ಯರ 2 ಅದ್ಭುತ ದೃಷ್ಟಾಂತ ಕೊಟ್ಟಿದ್ದಾರೆ. ಈ ಸಾಗರದ ಮಧ್ಯದೊಳಗೆ ಕಳೆದು ಹೋದಂಥ ರತ್ನ, ವಿಶಾಲವಾದಂಥ ವಟವೃಕ್ಷ ಇದೆ, ಮೈಲಿಗಟ್ಟಲೆ ಅದರದ ಟೊಂಗೆಗಳ ಪಸರಿಸಿದವೆ. ಅದು ಎದ್ದಕ್ಕೆದ್ದ ಹಾಗೆ ದಾವಾಗ್ನಿಗೆ ಗುರಿಯಾಗಿ ಸುಟ್ಟು ಭಸ್ಮಾಗಿ ಹೋಗ್ತಿದೆ. ಅದರೊಳಗಿರುವಂಥ ಪರಮಾಣುಗಳೆಲ್ಲ 10 ದಿಕ್ಕಿಗೆ ಹರಡಿ ಹೋಗ್ತವೆ. ಮತ್ತು ಪುನಃ ಅನಂತ ಕಾಲ ಕಳೆದ ನಂತರ ಅವೆಲ್ಲವೂ ಏಕತ್ರಿತ ಆಗಿ ಅದೇ ಪ್ರಕಾರದ ವೃಕ್ಷ ಆಗೋದ ಸಾಧ್ಯ ಇದೆ. ಆದರೆ ಈ ಮನುಷ್ಯ ಭವ, ಈ ಜೈನ ಕುಲ, ಈ ತತ್ವದ ಒಂದು ಸಾನ್ನಿಧ್ಯ ಇದು ಸಿಕ್ಕೋದ ಸುಲಭ ಇಲ್ಲ ಅಂತ ಹೇಳಿ. ಅದು ಆಗಬಹುದು, ಖರೆ ಇದು ಆಗುವುದಿಲ್ಲ. ಆದರೆ ನಮಗೆ ಮಹಿಮಾ, ಅದಕ್ಕೆ ಹೇಳ್ತಲ್ಲ ಇವತ್ತಿನ ವಿಷಯ ಇಷ್ಟ ಸ್ವಲ್ಪ ಕೂಡ ನಮಗೆ ಭಾವಭಾಸನ ಆಗ್ತಾ ಇಲ್ಲ. ಮೇಲೇನೋ ಅನ್ನಿಸ್ತಿದೆ ತಿಳಿದ ಹಾಗೆ ಅಂತೇಳಿ ಅನ್ನಿಸ್ತಿದೆ. ಆದರೆ ಅನಿಸಿಕೆ ಮತ್ತು ಇರುವಿಕೆಯೊಳಗ ಅಜಗಜಾಂತರ ಅಲ್ಲ, ಭೂಮಿ ಆಕಾಶ ಅಲ್ಲ, ಆಕಾಶ ಪಾತಾಳದಷ್ಟಂತರ ಇರುವಿಕೆ ಮತ್ತು ಅನಿಸು ಗ್ರಾಹ್ಯ. ಶುದ್ಧಾತ್ಮ ಗ್ರಾಹ್ಯನೇ ಇದ್ದಾನೆ. ಅದರ ಸಂಜ್ಞೆ ಪಂಚೇಂದ್ರಿಯಕ್ಕನ ಗ್ರಹಣ ಶಕ್ತಿ ಇದೆ. ಒಂದು ಮಾತು, ಸಂಜ್ಞೆ ಪಂಚೇಂದ್ರಿಯ ಇದ್ರೂ ಕೂಡ ನಿಕಟ ಸಂಸಾರಿಗನ ಗ್ರಹಣ ಶಕ್ತಿ ಇದೆ. ಆ ಪ್ರಕಾರ ಬುದ್ಧಿ ತೊಡಗಿಸುವಂಥವನಿಗೆನ ಗ್ರಹಣ ಶಕ್ತಿ ಇದೆ. ಬುದ್ಧಿ ಎಲ್ಲೆಲ್ಲೋ ಅಲೆದಾಡ್ತಾ ಇದ್ದರ ಎಂಥ ಉತ್ಕೃಷ್ಟ ಮಾತು ಕೇಳಿದ್ರೂ ಲಾಭ ಏನಾಗ್ತಿದ್ದಾರೆ ಬುದ್ಧಿ. ಅದಕ್ಕೆ ಹೇಳಿದ್ರೆ ಮಾಲಾ ಫಿರೆ ಹಾತಮೆ ಮನವಾ ಫಿರೆ ಬಜಾರಮೆ. ಹಾಗೆ ನಮ್ಮ ಬುದ್ಧಿ ಭ್ರಮಣ ಮಾಡ್ತಾ ಇರ್ತಿದೆ. ಅದಾವು ಎಲ್ಲರಿ ಕೈಕಾಲು ಎಲ್ಲಿ ಬಂದಿದ್ದಾವೆ ಇದಕ್ಕೆ? ಕೈಯ ಮತ್ತು ಕಾಲ ಆತ್ಮನು ಒಂದು ಶ್ರದ್ಧಾ ಮತ್ತು ಚಾರಿತ್ರ್ಯ ಏನಿದೆ ಅದು ಕಾಲದವ್ರೆ. ಮತ್ತು ಜ್ಞಾನದೊಳಗ ಎರಡು ಮಾಡುವಂಥ ಸಾಮರ್ಥ್ಯ ಏನಿದೆ ಅದು ಜ್ಞಾನ ಇದೆ. ಅವು ಕೈ. ಜ್ಞಾನ ರೂಪದ ಹಸ್ತ ಯಾರ ಹತ್ರ ಇಲ್ಲ, ಶ್ರದ್ಧಾ ಚಾರಿತ್ರ್ಯ ರೂಪದ ಕಾಲುಗಳು ಯಾರ ಹತ್ರ ಇಲ್ಲ, ಅವರ ಸಂಸಾರ ಮಾರ್ಗದಿಂದ ಬೇರೆಯಾಗಿ ಮೋಕ್ಷ ಮಾರ್ಗದ ಕಡೆಗೆ ಬರೋ ಸಾಧ್ಯ ಬಂತಾರೆ. ಅವುಗಳದ್ದೇನು ದೃಷ್ಟಾಂತದ ರಚನೆ ಮಾಡೋದಿರುವುದಿಲ್ಲ. ಸ್ವಾಭಾವಿಕವಾಗಿ ಆ ಒಂದೇನು ದಾಷ್ಟಾಂತವನ್ನು ತಿಳ್ಕೊಳ್ಳುವಂಥ ಒಂದು ಬುದ್ಧಿಯ ಯೋಗ್ಯತೆ ಆಗಿರ್ತಿದೆಯಲ್ಲ ಭೂಮಿಗೆ, ಅಲ್ಲಿ ತಾನಾಗೇನ ವಚನದಿಂದ ಆಗುವುದಿಲ್ಲ ಚಂದ್ರ, ವಿಕಲ್ಪದಿಂದ ಆಗುವುದಿಲ್ಲ. ಆಗ್ತಿದೆ, ಬುದ್ಧಿಯ ವಿಕಲ್ಪದಿಂದ ಆಗ್ತಿದೆ. ವಿಕಲ್ಪ 2 ಪ್ರಕಾರ. ಒಂದು ಇಂದ್ರಿಯದ ಅನುಸಾರ, ಇಂದ್ರಿಯ ಜ್ಞಾನದ ಅನುಸಾರ ಯಾವುದು ಕಾರ್ಯ ಮಾಡ್ತಿದೆಯೋ ಅದು ಒಂದು ವಿಕಲ್ಪ. ಎರಡನೇದ ಇಂದ್ರಿಯ ಮೊದಲಾದವುಗಳದ್ದ ಇಂದ್ರಿಯ ವಿಷಯ ಮೊದಲಾದವುಗಳಿಂದ ನಿರಪೇಕ್ಷ ಇದ್ದುಕೊಂಡ ಯಾವುದು ಜ್ಞಾನ ಕಾರ್ಯ ಮಾಡ್ತಿದೆಯೋ ಅದು ಬುದ್ಧಿ. ಬಹಳ ಅದ್ಭುತ ಮಾತಿದೆ. ಭೇದ ವಿಜ್ಞಾನವು ಬುದ್ಧಿಪೂರ್ವಕ ವಿಕಲ್ಪ ರೂಪವಿದೆ, ಗ್ರಾಹಕ ರೂಪವಿದೆ. ಶುದ್ಧ ಸ್ವರೂಪದ ಹಾಗೆ ನಿರ್ವಿಕಲ್ಪವಿರುವುದಿಲ್ಲ, ಆದುದರಿಂದ ಉಪಾಯ ರೂಪವಿದೆ. ಇವೆರಡು ಮಾತಿಂದ ಮತ್ತು